ಹಲೋ, ಕೇಳಿಸ್ತಾ ಇದೆಯಾ? ಎಸ್ ಸರ್, ಎಸ್ ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ಓಕೆ. ನಮಸ್ಕಾರ. ಶ್ರೀಮಾನ್ ವೆಂಕಟಾಚಾರ್ಯ ಕವಿತಾರ್ಕ ನಮಸ್ಕಾರಪ್ಪ. ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮೌ ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ஷீரொன்று திருவேங்கடமடையான் பாரன்னச்சொன்ன பழமொழியுள் ஓரொன்றுதானே அமையாதோ தாரணையில் வாழ்வார்க்கு வானேரப்போமளவும் வாழ்வு. ಕಡೆಯ ಅವತಾರ ಆಗಿರುವಂತ ಅವತಾರಗಳಲ್ಲಿ ಕಡೆಯಾದ ಕೃಷ್ಣಾವತಾರವನ್ನ ಅನುಭವಿಸ್ತಾ ಇದ್ವಿ. ಅದರಲ್ಲಿ ಭಾಗವತದಲ್ಲಿ ಬರುವಂತಹ ಕಾಳಿಂಗಮರ್ದನನ್ನ ಸ್ವಾಮಿಯಿಂದ ತೆಗೆದಿರೋದ್ರಿಂದ, ವಿಶೇಷವಾಗಿ ಕಾಳಿಂಗ ಮರ್ದನವನ್ನ ತೆಗೆದಿರೋದ್ರಿಂದ ಆ ಕಾಳಿಂಗ ಮರ್ದನದ ಬಗ್ಗೆ ನೋಡ್ಕೊಳ್ತಾ ಇದ್ವಿ. ಅದರಲ್ಲಿ ಒಂದು ಸ್ವಲ್ಪ ಆಗಿತ್ತು, ಮುಂದಕ್ಕೆ ಹೋಗೋಣ. ಅದರಲ್ಲಿ ಕಡೆಗೆ ಈಗ ಆಗಿರೋಷ್ಟರ ಕತೆ, ಅವನು ಯಾವಾಗ ಹುಡುಗರೆಲ್ಲ ಆಟ ಆಡ್ತಾ ಇರ್ತಾರೋ, ಆಟ ಆಡ್ತಾ ಇರ್ಬೇಕಾದ್ರೆ ಅದರಲ್ಲಿ ಕೆಲವರಿಗೆ ನೀರನ್ನ ಕುಡಿದು ಮೂರ್ಛೆ ಹೋಗ್ಬಿಡ್ತಾರೆ, ಕೆಲವು ಪ್ರಾಣಿ ಹೊರಟೋಗುತ್ತೆ. ಆಗ ಭಗವಂತ ಅವ್ರನ್ನ ಕಾಪಾಡಿದ್ಮೇಲೆ ಆ ಕಾಳಿಯನ್ನು ನೋಡಿ ಅವನಿಗೆ ಸಿಟ್ಟಾಗುತ್ತೆ. ಇವನಿಗೆ ಇದ್ ಮಾಡ್ಬೇಕು ಅಂತ ಹೇಳಿ ಕಾಳಿಯನ್ನ ಅಲ್ಲಿಂದ ತಾನೇ ಧುಮುಕಿ ಅವನ ಕಾಳಿಯನ್ನ ಬಾಲದಿಂದ ಹಿಡ್ಕೊಂಡು ಅವನ ತಲೆಯ ಮೇಲೆ ನರ್ತನವನ್ನು ಮಾಡ್ತಾನೆ. ಆ ನರ್ತನ ಮಾಡುವಾಗ ಅವನ ಕೋಪದಿಂದ ಇವನ್ನ ಸುತ್ತಿ 101 ಮುಖ ಅಂತ, ಅವನಿಗೆ 101 ಹೆಡೆ ಇರುವಂತಹ ಭಾವದು, 101 ಹೆಡೆ ಉಳ್ಳಂತಹ ಕಾಳಿಂಗ. ಅವನು ಕೃಷ್ಣನ ತನ್ನ ಇದರಲ್ಲಿ ಕಟ್ಕೊಂಡು ಕಚ್ಚಿ ಎಲ್ಲ ಇದ್ ಮಾಡ್ತಾನೆ. ಆಗ ಊರೆಲ್ಲ ಬರ್ತಾರೆ, ತಾಯಿ ಅವರು ವಸುದೇವ ಮತ್ತೆ ವಸುದೇವ ಅಂತೇನೆ, ಇವನು ನಂದ ಮತ್ತೆ ಯಶೋಧ ಅವ್ರಿಗೆಲ್ಲ ಗಾಬರಿ ಆಗುತ್ತೆ. ಆಗ ಬಲರಾಮ ಅವರು ಸಮಾಧಾನ ಮಾಡ್ತಾನೆ, ಇವನಿಗೇನಾಗಲ್ಲ ಅಂದ್ಬಿಟ್ಟು. ಮತ್ತೆ ಹಿರಿಯರೆಲ್ಲ ಬಂದು ಇವನ್ನ ಕಟ್ಟಾಕೊಂಡಿರೋದು ನೋಡಿ ಸುತ್ಕೊಂಡಿರ್ತಾನಲ್ಲ, ಇದಾಗುತ್ತೆ. ಆಗ ತನ್ನ ಒಂದೇ ಸಲ ಬಿಡಿಸ್ಕೊಂಡು ಆ ಬಾಲವನ್ನ ಹಿಡ್ಕೊಂಡು ಮೇಲೆ ನರ್ತನ ಮಾಡ್ತಾನೆ. ಇದೇ ನಾವು ಫೋಟೋ ನೋಡುವಂತದ್ದು. ಅವಾಗ ಯಾವಾಗ ಇದಾಗುತ್ತೋ ಅವಾಗ ಅವನಿಗೆ ಇದು ಸುತ್ತಲಿರುವ ಅವನ ಅನೇಕ ಪತ್ನಿಯರು ಮತ್ತೆ ಮಕ್ಕಳೆಲ್ಲ ಇರ್ತಾರೆ. ಅವರು ಗಾಬರಿಯಾಗಿ ದಿಗ್ಭ್ರಮೆಯಾಗಿ ನೋಡ್ತಾ ಇರ್ತಾರೆ. ಅವ್ರಗಳಿಗೆ ಭಗವಂತನ ಪರತ್ವ ಗೊತ್ತಾಗ್ಬಿಡುತ್ತೆ. ಮುಂದೆ ನಾಗ ಪತ್ನಿಯರು ಅದ್ಭುತವಾಗಿ ಸ್ತುತಿ ಮಾಡ್ತಾರೆ. ಆದ್ರೆ ಇನ್ನು ಕಾಳಿಂಗನಿಗೆ ಅದು ಗೊತ್ತಿಲ್ಲ, ಇನ್ನು ಅವನಿಗೆ ಅಹಂಕಾರ. ಇದು ಸ್ವಾಮಿ ಇದನ್ನ ಯಾದವಾಭ್ಯದಲ್ಲಿ ನಮಗೆ ಹೋಲಿಸಿ ಮಾಡಿದ್ದಾರೆ. ಅದು ಕಾಳಿಯ ಅನ್ನೋದು ನಮ್ಮ ಮನಸ್ಸೇ ಅಂದ್ಬಿಟ್ಟು ಅದ್ಭುತವಾದ ಒಂದು ಶ್ಲೋಕ ಬರುತ್ತೆ. ಆಗ ಇದು ಅವನ್ನ ಇವನು ಇನ್ನೂ ತಿಳ್ಕೊಂಡಿಲ್ಲ ಭಗವಂತನವನು, ನಾನು ಅಂತ ತರ್ತಾನಲ್ಲ, ಅದಕ್ಕೆ ಮರ್ದನ ಮಾಡ್ತಾನೆ ಅಂದ್ಬಿಟ್ಟು. ಅದಕ್ಕೆ ಈ ಯಾವಾಗ ಇದಾಗ್ತಾ ಅವಾಗ ತನ್ನ ಬಿಡಿಸ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ ಕಡೆಗೆ ಆಡ್ತಾರೆ. ಅವಾಗ ಏನ್ ಮಾಡ್ತಾನೆ ಅವನು, ಅವನ ಕೈಯನ್ನೇ ಮಾಡ್ಬೇಕಾದ್ರೆ ಹೇಳ್ತಾನೆ, ತಂಜಿಕ್ವಯ ದ್ವಿಷಿಕಯ ಪರಿಲೇಡಿಹಾನಂ ದ್ರೇಸ್ರಕ್ವಣಿ ಕೃತಿಕರಾಳ ವಿಷ. ಕೇಳಿಸ್ತಾ ಇಲ್ಲ. ಲಾಗಿನ್ ಆಗಿಲ್ಲ ಅನ್ಸುತ್ತೆ. ಲೆಫ್ಟ್ ದ ಮೀಟಿಂಗ್ ಅಂತ ಬಂತು. ಲೆಫ್ಟ್ ಅಂತ ಬಂತಲ್ವಾ? ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಸರ್ ಇಲ್ಲ, ಈಗ ಗ್ರೂಪ್ ಅಲ್ಲಿ ಸದ್ಯಕ್ಕೆ ಮತ್ತೆ ಜಾಯ್ನ್ ಆಗ್ತಾರೆ ಅನ್ಸತ್ತೆ. ನೆಟ್ಟೆ ನನ್ನ ಇಶ್ಯೂ ಬಂದಿದ್ಯೇನೋ. ಓಕೆಪ್ಪ, ಓಕೆ.
ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಸರ್ ಕೇಳಿಸ್ತಿದೆ. ಓಕೆ, ಯಾಕೋ ಸಡನ್ ಆಗಿ ಸ್ಕ್ರೀನ್ ಹೊರಟಾಯ್ತು, ಮತ್ತೆ ಲಾಗಿನ್ ಮಾಡ್ಕೊಂಡು ಬಂದೆ, ಅದಕ್ಕೆ ಡೌಟ್ ಆಯ್ತು. ಮತ್ತೆ ಓಕೆ ಸರ್. ನಾ ಎಲ್ಲಿವರೆಗೆ ಹೇಳಿದ್ನೋ ಗೊತ್ತಿಲ್ಲ ಅಲ್ಲಿವರೆಗೆ. ಆವಾಗ ಅವನು ಅತ್ಯಂತ ಸುಂದರವಾಗಿರುವ ಅವನ ಮುಖ, ಅವನ ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ. ಅವನ ಕಮಲೋದರಂಗ್ರಿ, ಅವನ ಕಾಲು ಕಮಲದಷ್ಟೇ ಮೃದುವಾಗಿದೆ. ಅಂತಹ ಕೃಷ್ಣನ್ ಮಾಡ್ತಾನೆ ಇವನು ಸುತ್ತಕೊಂಡು. ಅವನ ಸಂದಶ್ಚ ಮನ್ಮಸು ಋಷ ಭುಜಯ ಚಚಾದ, ಅವನ ಎಲ್ಲಾ ಕಡೆಗೂ ಚುತ್ಕೊಂಡು ಅವನ್ಗೆ ಕಚ್ಚಿ ಇಟ್ಬಿಡ್ತಾನೆ ಅವನ ಕಡೆಗೆ. ಆವಾಗ ಎಲ್ಲರೂ ಸಹ ಇದಾಗ್ತಾರೆ ನೋಡಿ, ಎಲ್ಲರೂ ಮೂರ್ಛೆ ಆಗ್ತಾರೆ. ಇದಾದ್ಮೇಲೆ ಅಷ್ಟೇ ಯಾಕೆ ಅಲ್ಲಿರುವ ಗಾವೋ ವೃಷ ವಚ್ಚತರಿಯ ಕಂದಮಾನಾಸು, ಅಲ್ಲಿರುವಂತಹ ಗಿಡ ಮರಗಳು ಮತ್ತೆ ಕಡುಗಳು ಸಹ ಇದನ್ನ ಕೃಷ್ಣನ ಅವಸ್ಥೆಯನ್ನು ನೋಡಿ ಕಚ್ಚಿದೆಯಲ್ಲ ಅಂದ್ಬಿಟ್ಟು ಅಳಕ್ ಶುರು ಮಾಡ್ತಂತ ಇದೆಲ್ಲ ಹಿಂದೆನೆ ಹೇಳ್ತಾರೆ. ಅದಾದ್ಮೇಲೆ ಹೋಗಿ ಕಡೆಗೆ ಅವರು ಎಲ್ಲ ಹೋಗ್ತಾರೆ. ಹೋಗಿ ಅವ್ರಿಗೆ ನಂದಗೋಪನಿಗೆ ಹೇಳ್ತಾರೆ. ನಂದಗೋಪ ಇಲ್ಲ ಯಶೋದೆ ಅವ್ರಿಗೆ ಬಲರಾಮ ಸಮಾಧಾನ ಮಾಡಿ ಹೀರ ಜೊತೆ ಬರ್ತಾನೆ. ಬಂದಾಗ ಆಗ ಇವ್ರು ನೋಡ್ತಾನೆ ಕಡೆಗೆ. ಅವಾಗ ಇವನನ್ನ ನೋಡಿ ಎಲ್ಲರಿಗೂ ದುಃಖ ಆಗುತ್ತೆ. ಇವರು ಕಾಳಿಯ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಕಚ್ಬಿಟ್ಟಿದ್ದಾನೆ. ಅವನಿಗೆ ಕಾಳಿಯ ವಿಷ ಎಷ್ಟು ಇದು ಅಂತಾದ್ರಲ್ಲಿ ಕಚ್ತಾ ಇರೋದು ನೋಡ್ತಾ ಇದಾರಲ್ಲ, ಒಂದು ಅವನ ಬರೀ ಉಸಿರಾಟಕ್ಕೇನೆ ಎಲ್ಲ ಸತ್ತೋಗ್ಬಿರುತ್ತಿದ್ದಾರೆ. ಇಷ್ಟೆಲ್ಲ ಕಚ್ಚಿದಾನೆ, ನಮ್ಮ ಕೃಷ್ಣ ಬದುಕ್ತಾನ ಅಂದ್ಬಿಟ್ಟು ಎಲ್ಲರಿಗೂ ಸಹ ಇದಾಗುತ್ತೆ. ಅವಾಗ ಅವನ ತಕ್ಷಣ ಏನ್ ಮಾಡ್ತಾನೆ, ಅವನು ತನ್ನನ್ನ ಬಿಡಿಸ್ಕೊಂಡ್ಬಿಟ್ಟು ಹೇಳ್ತಾನೆ, ಸಂಜಿಕ್ವಯ ದುಷಿಕಯ ಪರಿಲೇಲಿ ಹಾನಂ ದ್ವೇ ಸೃಕ್ಷಣಿ ಕೃತಿಕರಾಳ ವಿಷಾಗ್ನಿ ದೃಷ್ಟಿಂ ಕ್ರೀಡನ್ನಮಂ ಪಚಸಾರ ಯಥಾ ಖಗೇಂದ್ರ ಬಭ್ರಾಮಸೋಪ್ಯವಸರಂ ಪ್ರಸಮೀಕ್ಷಮಾಣ. ಆಗ ಇವನೇನ್ ಮಾಡ್ತಾನೆ, ಯಾವಾಗ ಇವನು ಮೇಲ್ ನಿಂತ್ಕೊಳ್ತಾನೋ ಆ ಹಾವಿಗೆ 2 ನಾಲ್ಗೆ ಇರ್ತಲ್ಲ, ಆ ನಾಲ್ಗೆಯಿಂದ ತನ್ನ ವದನವನ್ನ ಮಾಡ್ತಾನೆ. ಜಿಕ್ವಯ ಶಿಖಯ ತನ್ನ ನಾಲಿಗೆಯಿಂದ ಬಾಯಿನ ಒರೆಸ್ಕೊಳ್ತಾರೆ. ಯಾವಾಗ ನಾವು ಮಾಡ್ತಾ ಇರ್ತಲ್ಲ ಅದಕ್ಕೆ, ಅದರಿಂದ ಆ 2 ಇದಾಗತ್ತ. ಅದಕ್ಕೆ ಪರಿಲೇಲಿ ಹಾನಂ, ನೆಕ್ಕುತ್ತಾ ಇರುವಂತಹ ಅವನ ಕೋಪದಿಂದ ತನ್ನ ನಾಲಿಗೆಯಿಂದ ತನ್ನ ಬಾಯಿನ ನೆಕ್ತಾ ಇರುವಂತಹ ಕರಾಳ ಅವನು. ಅತಿ ಕರಾಳ ವಿಷಾಗ್ನಿ ದೃಷ್ಟಿ, ಅವನ ದೃಷ್ಟಿನೇ ವಿಷಪೂರಿತವಾದದ್ದು. ಕೆಲವು ಈಗಲೂ ಇದೆ, ಕೆಲವು ಹಾವುಗಳು ಈಗಲೂ ಹೇಳ್ತಾರೆ ತುಂಬಾ ಆಳವಾದ ಇದರಲ್ಲಿ ಕಾಡಲ್ಲಿ ಇರುತ್ತೆ ಅನ್ಬಿಟ್ಟು ಅಂತ. ಅದರಲ್ಲೂ ಅಮೆಜಾನ್ ಆ ಕಡೆ ಅವು ದೃಷ್ಟಿನಲ್ಲೇ ವಿಷ. ಅದಕ್ಕೆ ಅವು ಕಡಿಬೇಕು ಅಂತಿಲ್ಲ, ಅವು ದೃಷ್ಟಿ ಒಂದ್ಸಲ ಕ್ರೂರವಾಗಿ ನೋಡಿದ್ರೆ ಆ ದೃಷ್ಟಿಯಲ್ಲೇ ವಿಷ ಬರುತ್ತಂತೆ. ಅದು ಆತರ ಹೇಳ್ತಾರೆ. ಅತಿ ಕರಾಳ ವಿಷಾಗ್ನಿ ದೃಷ್ಟಿ, ದೃಷ್ಟಿಯಲ್ಲೇ ಅತಿ ಕರಾಳ ವಿಷ ಇರುವಂತದ್ದು. ಬಂದು ಕಚ್ಚಬೇಕು ಅಂತಿಲ್ಲ ಅದು. ಅಂತಹದ್ರಲ್ಲಿ ಕೃಷ್ಣನ ಕಚ್ಚಿ ಬೇರೆ ಇದೆ, ಅದು ದೃಷ್ಟಿಯಲ್ಲೇ ವಿಷ ಇರುವಂತದ್ದು. ಅದಕ್ಕೆ ಆ ಕಡೆಗೆ ಆಮೇಲೆ ಅದು ಬಾಯಿ ಉಸಿರು ಬಿಟ್ರೆ ಬೆಂಕಿ ಬರುತ್ತೆ, ವಿಷದ ಬೆಂಕಿ ಬರುತ್ತೆ ಅಂತ ಅದಕ್ಕೆ. ಅಮುಂ ಅಂದ್ರೆ ಈ ಕಾಳಿಯನ್ನ ಖಗೇಂದ್ರ ಹೇಗೆ ಗರುಡ ಬಂದು ಇದನ್ನೆಲ್ಲ ಹಾವುಗಳನ್ನ ಸುತ್ತಾನ ಹಿಡಿಯೋದಿಕ್ಕೆ, ಹಾಗೆ ಕೃಷ್ಣನೂ ಸಹ ಆ ಕಡೆ ಸುತ್ತಾನೆ. ಅವನು ಸಹ ಕಾಳಿಯನೂ ಸಹ ಇವನನ್ನು ಹಿಡಿಬೇಕು ಅಂತ ಜಟ್ಟಿಗಳು ಒಬ್ರು ಸುತ್ತಾಡ್ತಾರಲ್ಲ, ಅವ್ರ ಕಾಲು ಹಿಡಿಬೇಕು ಅಂತ ಇವ್ರ ಕಾಲು ಹಿಡಿಬೇಕು ಅಂತ ಇವರು ಹಾಗೆ ರೌಂಡ್ ಆಗ್ತಾ ಇರ್ತಾರೆ. ಯಾವ ಸಮಯ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಹಾಗೆ ಕೃಷ್ಣ ಕಾಳಿಯನ್ನ ಮೇಲೆ ನೆಗೆಯೋದಕ್ಕೆ ಸಮಯ ನೋಡಿ ಅವನ ಬಾಲ ಎಲ್ಲಿ ಸಿಗುತ್ತೆ ಹುಡುಕ್ತಾ ಇರ್ತಾನೆ. ದೊಡ್ಡ ಸರ್ಪ ಅದು. ಕಾಳಿಯನು ಸಹ ಬಿಡಿಸ್ಕೊಂಡ್ಬಿಟ್ಟಿದ್ದಾನಲ್ಲ, ಮತ್ತೆ ಇವನ್ನ ಹಿಡ್ಕೋಬೇಕು ಅಂತ ಅವನು ತಿರುಗ್ತಾ ಇದ್ದಾನೆ. ಇಬ್ರು ಪರಸ್ಪರ ತಿರುಗ್ತಾ ಇರ್ತಾರಂತೆ ಅವರು. ಅವಾಗ ಅವಸರಂ ಪ್ರಸಮೀಕ್ಷಮಾಣ, ಸಮಯವನ್ನ ಕಾಯ್ತಾರಂತೆ ಜಟ್ಟಿಗಳು. ಸಮಯ ಕಾಯ್ತಾರ, ಸಮಯವನ್ನು ನೋಡ್ತಾರಂತೆ ಎಲ್ಲಿ ಸಿಗ್ತಾನೆ ಅನ್ಬಿಟ್ಟು ಸುತ್ತಾಡ್ತಾ ಇದ್ದಾರಂತೆ ಒಬ್ರಿಗೊಬ್ರು ಹಿಡ್ಕೊಳ್ಳೋದಿಕ್ಕೆ. ಅವಾಗ ಏವಂ ಪರಿಭ್ರಮ ಮಹೋದಜ ಉನ್ನತಾಂಸಂ ಆನಮ್ಯ ತತ್ಪುತು ಶಿರಸ್ವಿತ ಅಧಿರೂಢ ಆದ್ಯ ತನ್ಮೂರ್ಧ್ನರಕ್ಕ ನಿಕರ ಸ್ಪರ್ಶಾತಿ ತಾಮ್ರಪಾದಾಂಬುಜೋ ಅಖಿಲ ಕಳಾದಿ ಗುರುರ್ನನರ್ಥ. ಈ ತರ ಇರ್ಬೇಕಾದ್ರೆ ತಕ್ಷಣ ಅವನ ಬಾಲ ಸಿಗುತ್ತೆ ಅವನಿಗೆ. ಹನುಮಂತನ ಬಾಲವನ್ನ ಉನ್ನತಾಂಶಂ, ಆ ಕಡೆಗೆ ಆ ಬಾಲವನ್ನ ಹಿಡ್ಕೊಂಡು ಆ ಬಾಲದ ಮೇಲೆ ಹತ್ಕೊಂಡು ಉನ್ನತಾಂಶಂ, ಕಾಳಿಯನ್ನ ನೆತ್ತಿ ಮೇಲೆ ಅದರಲ್ಲಿ ತತ್ಪೃತು ಶಿರಸ್ಸು, ಅವನ ಉನ್ನತಾಂಶವಾದ ತಲೆ ಮೇಲೆ ಹೋರಿ ಅವನ ತಲೆ ಮೇಲೆ ತನ್ನ ಕಾಲನ್ನ ಇಟ್ಟು ಶಿರಸ್ಸನ್ನ ಇಟ್ಟು ಅಧಿರೂಢ ಅಂದ್ರೆ ಕೃಷ್ಣ ಏರ್ದ ಮೇಲೆ ಹೇಳ್ತಾನೆ ಅನ್ಬಿಟ್ಟು ಹೇಳ್ತಾನೆ ಕಡೆಗೆ. ಆವಾಗ ಅವನು ಅಂತ ಹೇಳ್ತಾರೆ, ಅವನ ಕಾಳಿಯನ ಹೆಡೆಯಲ್ಲಿ 101 ಹೆಡೆಯೂ ಸಹ ವಜ್ರವನ್ನ
ಇದಕ್ಕೆ ಅತಿ ಇದರಲ್ಲಿ ಕೃಷ್ಣ ಸರ್ಪದಲ್ಲಿ ವಜ್ರ ಇರುತ್ತೆ ಅಂದ್ಬಿಟ್ಟು ಇದು ಕೆಲವರು ತಿಳಿದವರಿದ್ದಾರೆ, ಯಾರು ನೋಡೋದು ಬಹಳ ಅಪರೂಪ. ಆದ್ರೆ ವಜ್ರ ಇರುತ್ತೆ ತಲೆನಲ್ಲಿ ಅಂದ್ಬಿಟ್ಟು ಅಂತ. ಆ ವಜ್ರವನ್ನ ನೋಡ್ತಾ ಅಂತ ಅದು ಕೆಡೆಯಲ್ಲಿ ರತ್ನ ಸಮೂಹ ಅದು ಸೋಂಕಿ ಇವನ ಕಾಲು ಮೇಲೆ ಹೋಗಿದೆ. ಅದರ ರತ್ನ ಸಮೂಹದಿಂದ ಪ್ರಜ್ವಲಿತವಾದಂತ ಕಾಲು, ಅದರಿಂದ ಪ್ರತಿಫಲಿತವಾಗಿದೆ. ವಜ್ರದ ಬೆಳಕು ಇವನ ಕಾಲ್ ಮೇಲೆ ಬೀಳುತ್ತೆ. ಆ ಕಾಲ್ ಮೇಲೆ ಬೆಳೆದು ಸಹ ಅತ್ಯಂತ ಇದೆ ಅಂತ. ಅದು ಒಂದು ಕೆಂಪವಾದ ಪಾದ, ಅದು ತುಂಬಾ ಕೋಮಲವಾದ ಅವನ ಪಾದವೇ ಇದಕ್ಕೆ ಕೆಂದಾವರೆ ಅಂತಾರೆ. ಆ ಕೆಂಪಾದ ಪಾದದ ಮೇಲೆ ಈ ಇದರ ರತ್ನದ ಇದ್ದಾಗ ಶೋಭಾಯಮಾನವಾಗಿ ಕಾಣ್ತಾ ಅಂತ ಇದಕ್ಕೆ. ಅದನ್ನ ಅಖಿಲ ಕಲಾದಿಗುರು, ಇವನು ಎಲ್ಲಾ ಅಖಿಲ ಕಲಾದಿಗುರು ಅಂತ ಇಲ್ಲ, ಯಾಕಂದ್ರೆ ಎಲ್ಲಾ ವಿದ್ಯೆಯಲ್ಲೂ ಇವನು ಪಂಡಿತ. ಇವನು ಈ ನರ್ತನ ವಿದ್ಯೆಯಲ್ಲೂ ಪಂಡಿತ. ಇವನು ಅಖಿಲ ಕಲಾದಿಗುರು, ಎಲ್ಲಾ ವಿದ್ಯೆಗಳಿಗೂ ಸಹ ಗುರು ಇವನು ಅಂತ. ಇವನು ಕೃಷ್ಣ ಏನ್ ಮಾಡ್ತಾನೆ, ಆದಿಗುರು ಅಂದ್ರೆ ಎಲ್ಲಾ ವಿದ್ಯೆಗೂ ಇವನೇ ಆದಿಗುರು, ಪ್ರಥಮ ಆಚಾರ್ಯ ತಾನೆ. ಭಗವಂತ ನಾವು ಪ್ರಥಮ ಆಚಾರ್ಯ ಅಂತೀವಿ, ಅವನಿಂದಾನೇ ಎಲ್ಲ ಬಂದಿದ್ದು, ವೇದ ಎಲ್ಲ. ಅದರಿಂದ ಕೃಷ್ಣನು ನನ್ನರ್ಥ. ಅವನು ನೃತ್ಯವನ್ನ ಮಾಡಕ್ ಶುರು ಮಾಡ್ತಾನಂತೆ. ಅವನ ತಲೆ ಮೇಲೆ ಅವನಿಗೆ ಕಾಲನ್ನ ಐತಿ, ತಲೆ ಮೇಲೆ ಇದ್ ಮಾಡ್ತಾನಂತಕ್ಕೆ. ಇದು ಬಹಳ ಮುಖ್ಯವಾದ ಇದು. ಇದನ್ನ ವ್ಯಾಖ್ಯಾನದೆಲ್ಲ ತಗೊಂಡಿದ್ದಾರೆ. ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳೋದು ಬೇಡ ನಾನು. ತನ್ನರ್ತು ಮುದ್ಯತಮವೇಕ್ಷ ತದಾ ತದೀಯ ಗಂಧರ್ವ ಸಿದ್ಧ ಮುನಿಚಾರಣ ದೇವಬದ್ಧ್ವ ಪ್ರೀತ್ಯಾಮೃದಂಗ ಪಣವಾನಕ ವಾದ್ಯಗೀತ ಪುಷ್ಪೋಪಹಾರ ಬಲಿಭಿ ಸಹಸೋಪಸೇದು. ಅವಾಗ ಅವನು ಭಗವಂತನಿಗೆ ಏನಾಯ್ತಂತೆ, ಇವಾಗ ಅದನ್ನೇ ಸ್ವಾಮಿ ಹೇಳಿದ್ದಾರೆ. ಇದು ರಂಗ. ಒಂದು ನಾಟ್ಯವನ್ನು ಮಾಡ್ಬೇಕಾದ್ರೆ ಒಂದು ಸಜ್ಜೆ ಇದ್ಬೇಕಲ್ಲ, ಒಂದು ವೇದಿಕೆ ಬೇಕಲ್ಲ. ಸರ್ ಮ್ಯೂಟ್ ಆಗಿದ್ದೀರಾ? ಮಮ್ಮ ಕೇಳಿಸ್ತಾ ಇಲ್ಲ. ಅವ್ರದ್ದೇನು ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ ನೆಟ್ವರ್ಕ್. ಜ್ಯೋತಿ ಫೋನ್ ಮಾಡಿ ಸರ್ಗೆ. ಅಲ್ಲ ಏನಾದ್ರು ವಿಷಯನಾ? ಎಲ್ಲ ಮ್ಯೂಟ್ ಆಗಿತ್ತು, ಈಗ ಆನ್ ಆಯ್ತು. ಓ, ಎಲ್ಲಿವರೆಗೆ ಮ್ಯೂಟ್ ಆಯ್ತು ಗೊತ್ತಿಲ್ವಲ್ಲ ಅದು. ಅಲ್ಲ ಈಗ ತಾನೇ ಮ್ಯೂಟ್ ಆಯ್ತಾ ಅದು? ಹಾ ಈಗ ಇಲ್ಲ. ಸರಿ ಸರಿ ಹೇಳ್ಬಿಡ್ತೀನಿ. ಓಕೆ. ಯಾಕೆ ಸಿದ್ಧರು ಗಂಧರ್ವ ಚಾರಣೆಲ್ಲ ನೋಡ್ತಾನಂತೆ. ಇವ್ನು ಆಡುವ ನಾಟ್ಯವನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ. ನಾವು ಇಲ್ಲಿವರೆಗೂ ಈ ತರ ನಾಟ್ಯವನ್ನು ನಾವು ನೋಡೇ ಇಲ್ವಲ್ಲ, ಕಂಡೇ ಇಲ್ವಲ್ಲ. ಅವರು ನಾಟ್ಯ ಶಾಸ್ತ್ರದಲ್ಲಿ ಪ್ರವೀಣರು. ಅವರು ಸಹ ಈ ತರ ನಾಟ್ಯವನ್ನ ನಾವು ಕಂಡೇ ಇಲ್ವಲ್ಲ ಅಂತ ಅವ್ರು ಆಶ್ಚರ್ಯ ಪಡ್ತಾರಂತೆ. ಅವರು ಕಡೆಗೆ ಅವರು ಎಲ್ಲರೂ ಏನ್ ಮಾಡ್ತಾರಂತೆ, ಅಲ್ಲಿಂದ ತಮ್ಮ ಮೃದಂಗ, ಚಾಪ, ಪಾಣಿ, ವೀಣೆ ಎಲ್ಲವನ್ನು ಇಟ್ಕೊಂಡು ಕೆಳಗಡೆ ಬಂದ್ಬಿಡ್ತಾರಂತೆ. ಬಂದ್ಬಿಟ್ಟು ಮೇಲ್ ನೋಡೋದಕ್ಕಿಂತ ಹತ್ರದಲ್ಲಿ ನೋಡೋಣ ಅಂತ ಕೆಳಗಡೆ ಇಳಿದು ಯವನಾದಿ ತೀರಾಗಿ ಅವರೆಲ್ಲ ಬಂದ್ಬಿಡ್ತಾರಂತೆ. ಅದು ಹೇಳ್ತಾರೆ, ಪ್ರೀತ್ಯ ಮೃದಂಗ ಪಣವಾನಕ ವಾದ್ಯಗೀತ ಪುಷ್ಪೋಪಹಾರ ಬಲಿ ಸಹಸೋಪಸೇದು. ಎಲ್ಲ ಒಂದು ಭಗವಂತನಿಗೆ ಕಾಣಿಕೆಯಾಗಿ ಪುಷ್ಪಹಾರವನ್ನ ಅರ್ಪಿಸ್ತಾರಂತೆ. ಕೃಷ್ಣನಿಗೆ ಬರೆದು ಅವನಿಗೆ ಸಂತೋಷದಿಂದ ಪುಷ್ಪಹಾರವನ್ನ ಸಮರ್ಪಣೆ ಮಾಡ್ತಾರಂತೆ. ಅವರು ಬಂದ್ಬಿಟ್ಟು ಕಡೆಗೆ ಉಪಸೇದು, ಹತ್ತಿರ, ಉಪ ಅಂದ್ರೆ ಹತ್ತಿರ ಬಂದು ಅವರು ಭಗವಂತನ ಸೇವಿಸಿದ್ರು. ಉಪಸೇದು ಅಂದ್ರೆ ಹತ್ತಿರ ಬಂದು ಅವರಿಗೆ ದೂರದಿಂದ ನೋಡಿದ್ರು ನಾಟ್ಯ, ಆದ್ರೆ ಹತ್ತಿರದಲ್ಲಿ ನೋಡೋಣ, ನಮಗೆ ಈ ತರ ನಾಟ್ಯವನ್ನು ನೋಡಿಲ್ವಲ್ಲ ಅಂದ್ಬಿಟ್ಟು ಹತ್ತಿರದಲ್ಲಿ ಬಂದು ನೋಡಿ ಅವರು ಸಹ ನೃತ್ಯ ಮಾಡೋ ಶುರು ಮಾಡ್ತಾರಂತೆ. ಯದ್ಯಚ್ಚಿರೋ ನನಮತೆಂಗ ಶತೈಕ ಶೀರ್ಷ್ಣಸ್ತದನ್ಮರ್ದ ಅಲದಂಡ ಧರೋಂಘ್ರಿಪಾತೈಃ ಕ್ಷೀಣಾಯುಷೋ ಭ್ರಮತ ಗುಲ್ಬನ ಮಾಸ್ತ್ಯತೋ ಶೃಂಗ್ ನಸ್ತೋ ಭವನ್ ಪರಮಕಲ್ಮಷ ಮಾಪನಾಗಃ. ಕಡೆಗೆ ಯಾವಾಗ ಅವನು ಹೇಳ್ತಾನೆ, ಅವಾಗ ಯದ್ಯಚ್ಚಿರೋ ನಮತೆ, ಅವನು ಕಾಳಿಯ ಕೋಪದಿಂದ ತಲೆಯನ್ನ ಮೇಲಕ್ಕೆತ್ತಾನಂತೆ. ಯಾವ ತಲೆಯನ್ನ ಮೇಲಕ್ಕೆತ್ತಾನೋ ಅಲ್ಲಿಗೆ ತೊಳಿತಾನಂತೆ ಭಗವಂತ. ಯಾವ ತಲೆಯನ್ನ ಮೇಲಕ್ಕೆತ್ತಾನೋ ಅದನ್ನ ತೊಳಿತಾನಂತೆ. ಯದ್ಯಚ್ಚಿರೋ
ಎತ್ತು ಉಚ್ಚಿರ ಯಾವ್ದು ಅಂಗ ಆಗುತ್ತೋ ಅದನ್ನ ನಮತೆ ಅಂದ್ರೆ ನಮನ ಅಂದ್ರೆ ಬಗ್ಗೋದು. ಯಾವ ತಲೆ ಬಗ್ಗಿಲ್ಲವೋ ಆ ತಲೆಯನ್ನ ತೊಳ್ತಾನಂತೆ ಅವನು. ಆತನು ಶತೈಕ ಶೀರ್ಷ್ಣ ತನ್ ಮಮರ್ಧ. ಆತರ 101 ಯಾವುದು ಒಂದೊಂದು ತುಳಿದಾಗ ಮತ್ತೆ ಬಗ್ಗುತ್ತೆ, ಅದು ಇನ್ನೊಂದು ತಲೆ ಎತ್ಕೊಳ್ಳುತ್ತೆ. ಹಾಗೆ 101 ತಲೆಯನ್ನು ಮರ್ದನ ಅಂದ್ರೆ ಈ ಇದ್ರ ತರ ಜಲತರಂಗ ತರ ಇಲ್ಲಿಂದ ಆ ಕಡೆಯಿಂದ ಇಲ್ಲಿಗೆ ಮರ್ದನ ಮಾಡ್ಕೊಂಡೇ ಬರ್ತಾನಂತೆ ಅವನಿಗೆ. ಆಗ ಮಮರ್ಧ ಕಲದಂಡದರೋಂಗ್ರಿ ಪಾತೈ. ಕಲದಂಡದರ ಅವನು ಕಲರಿಗೆ ಅಂದ್ರೆ ಶಿಕ್ಷೆಯನ್ನು ಕೊಡಬೇಕಾದ್ರೆ ಕಲರಿಗೆ ಅಂತ ದುಷ್ಟರಿಗೆ ಶಿಕ್ಷೆಯನ್ನು ಕೊಡೋದಲ್ಲಿ ದಂಡದರ ಅವನು ಭಗವಂತ. ಆದ್ರಿಂದ ಅವನು ತನ್ನ ಅಂಗ್ರಿಪಾತೈಹಿ ತನ್ನ ಅಂಗ್ರಿಯಿಂದ ಅದನ್ನ ಕೆಳಗಡೆ ತೂಗ್ತಾನಂತೆ. ಅವಾಗ ಅದಕ್ಕೆ ಎಷ್ಟೆಲ್ಲ ಮತ್ತೆ ಎತ್ತುತ್ತೆ ಮತ್ತೆ ತುಳಿತಾನೆ. ಈ ತರ ನಾಟ್ಯ ಆಗ್ತಾ ಇದೆ. ಅದನ್ನೆಲ್ಲ ಸಿದ್ಧಗಂಧ ವಿಚಾರ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಅವರು ಸಹ ನೃತ್ಯ ಮಾಡ್ತಾ ಇದ್ದಾರೆ. ಕ್ಷೀಣಾಯುಷೋ ಭ್ರಮತ ಉಲ್ಬಣ ಮಾಸ್ಯ. ಅದಕ್ಕೆ ಕ್ಷೀಣವಾಗುತ್ತಂತೆ ತುಳಿಯೋದು ಮಾಡೋದು. ಅದಕ್ಕೆ ಶಕ್ತಿಯೆಲ್ಲ ಹುಡುಗೋಗ್ಬಿಟ್ಟು ಕ್ಷೀಣಾಯುಷಿ ಆಯುಷ್ ಇನ್ನೇನು ಹೋಗುತ್ತೆ ಅನ್ನೋ ತರ ಕ್ಷೀಣಾಯುಷೋ ಭ್ರಮತ ಉಲ್ಬಣ ಮಾಸ್ಯತೋ ಅಸರಂಗೋ ವಮನ್ ಪರಮ ಕಲ್ಮಶಮ. ಆಗ ಅವನು ಭಗವಂತ ತುಳಿದ ತಕ್ಷಣ ತನ್ನಲ್ಲಿರುವ ವಿಷಯವನ್ನೆಲ್ಲ ಕಾರಿ ಉಗುಳಕ್ ಶುರು ಮಾಡ್ತಾನಂತೆ. ಕ್ಷೀಣಾಯುಷನಾಗಿ ಇನ್ನು ಶಕ್ತಿನೇ ಇಲ್ಲ ಅನ್ನೋ ತರ ಇದನ್ನ ಮಾಡ್ತಾನಂತೆ ಇದರಲ್ಲಿ. ಇದಕ್ಕೆ ಈ ಶ್ಲೋಕಿಗೆ ಅದ್ಭುತವಾಗಿ ಸ್ವಾಮಿ ದೇಶಿಕನು ಯಾದವಾಭ್ಯದಲ್ಲಿ ಅದಕ್ಕೆ ಒಂದು ಇದನ್ನ ಕೊಡ್ತಾರೆ. ಹೇಗೆ ಭಗವಂತ ಅದನ್ನ ಇಲ್ಲಿ ಏನ್ ಮಾಡ್ತಾರೆ, ಯಾದವಾಭ್ಯದಲ್ಲಿ ಇದ್ ಮಾಡ್ತಾರೆ. ಪ್ರಣೇಮುಷಾಂ ಪ್ರಾಣಭೃತಾಮುದೀರ್ಣಂ ಮನೋವಿನೇಶ್ಯನ್ ವಿಷಮಾಕ್ಷ ವಕ್ತ್ರಂ ಅಕಲ್ಪಯತ್ ಪನ್ನಗಮರ್ಧನೇನ ಪ್ರಾಯೇಣ ಯೋಗ್ಯಾಂ ಪದಗೇಂದ್ರವಾಹ. ಕಡೆಗೆ ಅವನು ಹೇಳ್ತಾನೆ ಕಡೆಗೆ ಇದು ಇಲ್ಲಿ ಭಗವಂತ ಯಾವಾಗ್ಲೂ ಅಷ್ಟೇ ನಮ್ಮ ಇದು ವೈದಾಂತಿಕವಾಗಿ ತಗೊಳ್ತಾರೆ. ಇಲ್ಲಿ ಯಾವಾಗ ಈ ಜೀವಾತ್ಮ ನಾನು ನನ್ನದು ಅಂತ ಆಗುತ್ತೋ ಆಗ ಭಗವಂತ ತುಳಿತಾನಂತೆ ನಮಗೆ. ಅಂದ್ರೆ ನಮಗೆ ಶಿಕ್ಷೆ ತುಳಿತಾನಂತೆ. ತುಳಿದು ನಮಗೆ ಆತರ ಅನೇಕ ನಮಗೆ ಜನ್ಮಗಳ ತುಳಿಸ್ಕೊಂಡು ಬಂದಿದ್ದೀವಿ. ಆದ್ರೂ ನಮಗೆ ಇನ್ನೂ ಹಠ ಹೋಗಿಲ್ಲ. ನಾನೇ ದೇವಯಾತ್ಮ, ನಾನೇ ದೇವರು ಬೇರೆ ಅನ್ನೋದು ಇನ್ನೂ ಹೋಗಿಲ್ಲ ನಮಗೆ. ಅದು ಇನ್ನೂ ಅದಕ್ಕೆ ತುಳಿತಾನೇ ಇದ್ದಾನೆ ಅವನು. ಯಾವಾಗ ತಿಳ್ಕೊಳ್ತಾನೋ ಆಗ ತುಳಿಯೋದು ನಿಲ್ಲಿಸ್ತಾನಂತೆ ಅವನು. ಅದನ್ನ ಹೇಳ್ತಾರೆ. ಆಗ ಅವನು ಪ್ರಣಯಮುಷಾಂ ಪ್ರಾಣಭೂತ ಮುದೀರ್ಣಂ ಮನೋವಿನೇಶ್ಯನ್ ವಿಷಮಾಕ್ಷ ಮಾತ್ರಂ ಅವನ್ ಅಕಲ್ಪಯತ್ ಪನ್ನಗಮರ್ಧನೇನ ಪ್ರಾಯಣ ಯೋಗ್ಯಂ ಪದಗೇಂದ್ರವಾಹ. ಆಗ ಅವನೇನ್ ಮಾಡ್ತಾನೆ, ನಮಗೆ 5 ಇಂದ್ರಿಯಗಳು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಸ್ತು, ಮನಸ್ಸು 11. ಈ ಅವನ 101 ಇದಕ್ಕೆ ಇದು ಸಮ. ಒಂದೊಂದು ಹೇಳ್ತಾನೆ ಇರ್ತಂತೆ ಮೇಲ್ಗಡೆ. ನಾನು ಹೆಚ್ಚು ಅಂತ ನಮಗೆ ಯಾವಾಗ ಇಂದ್ರಿಯ ನಿಗ್ರಹ ಇಲ್ಲೋ ಒಂದೊಂದು ಹೇಳ್ತಂತೆ. ಆಗ ಭಗವಂತ ಮರ್ದನ ಮಾಡ್ತಾನಂತೆ. ಅದಕ್ಕೆ ಮರ್ದನ ಮಾಡೋದಕ್ಕೆ ಇಲ್ಲಿ ಭಗವಂತ ಕಾಳಿಯನ್ ಇದರಲ್ಲಿ ತಾನು ಪ್ರಾಕ್ಟೀಸ್ ಮಾಡ್ಕೊಳ್ತಾನಂತೆ ಅವನು. ಇದು ಯಾವ ತರ ತುಳಿಬೇಕು ಅಂತ. ಜೀವಾತ್ಮ ಒಳಗೆ ತುಳಿದ್ರೆ ಇಲ್ಲಿ ಶಿಕ್ಷೆ ಮಾಡೋದು ಅವನಿಗೆ. ಇಲ್ಲಿ ಶಿಕ್ಷೆಯೂ ಸಹ ಅವನಿಗೆ ಅನುಗ್ರಹ ಪೂರ್ವಕ್ಕೆ. ಇಲ್ಲಿ ಕಾಳಿಯನ್ಗೂ ಶಿಕ್ಷೆ ಅಲ್ಲ, ಅದು ಅನುಗ್ರಹವೇ ಅದು. ಇಲ್ಲಿ ನಮಗೂ ಅನುಗ್ರಹ ಮಾಡಕ್ಕೆ ಭಗವಂತ ಶಿಕ್ಷೆ ಕೊಡ್ತಾನಲ್ಲ, ಹೇಗೆ ತುಳಿಬೇಕು ಅನ್ನೋದು ಅವನು ಭಗವಂತ ಅಲ್ಲಿ ಅಭ್ಯಾಸ ಮಾಡ್ಕೊಂಡಂತೆ ಕಾಳಿಯನ್ ಇದರಲ್ಲಿ ಕಡೆಗೆ. ಅದಕ್ಕೆ ಆ ತಿದ್ದೋದಕ್ಕೋಸ್ಕರ ನಮ್ಮ ಕರ್ಮೇಂದ್ರ ಜ್ಞಾನೇಂದ್ರನ ತಿದ್ದೋದಕ್ಕೆ ಕಾಳಿಯನ ತಲೆಯ ಮೇಲೆ ಅಭ್ಯಾಸ ಮಾಡ್ಕೊಂಡಂತೆ. ಪ್ರಾಕ್ಟೀಸ್ ಮಾಡ್ಕೊಳ್ತೀವ, ಅಭ್ಯಾಸ ಮಾಡ್ಕೊಂಡ ಅಂದ್ಬಿಟ್ಟು ಅದ್ಭುತವಾಗಿ ಹೇಳ್ತಾರೆ ಕಡೆಗೆ. ಅದನ್ನ ಇದ್ರೂ ಸಹ ಹೇಗೆ ಅವನಿಗೆ ಕಾಳಿಯನು ಅವನ ತುಳಿದಾಗಿ ವಿಕಾರವಾಗಿ ಒಳಗರಿಯ ವಿಷಯವನ್ನೆಲ್ಲ ಕಕ್ಕಿ ಇದಾಗ್ತಾನೋ ಹಾಗೆ ಭಗವಂತ ನಮಗೆ ಇದು ಉಪದೇಶ ಆಚಾರ್ಯ ತಾನು ಹೇಳಿ ಆಚಾರ್ಯ ಉಪದೇಶ ಮೂಲಕ ಒಳಗರಿಯೋ ವಿಕಾರವನ್ನೆಲ್ಲ ಕಕ್ಕುವ ಹಾಗೆ ಮಾಡಿ ನಮಗೆ ಭಗವಂತ ಏನ್ ಮಾಡ್ತಾರೆ, ಆಚಾರ ಉಪದೇಶದಿಂದ ನಮ್ಮಲ್ಲಿ ಇರುವಂತ ವಿಕಾರಗಳು ನಾದು ಇದೆ, ಲೋಕವಿದೆ, ಇಲ್ಲಿರುವುದೇ ನಮಗಿದು ಈ ಪ್ರೇಯಸ್ಸೇ ನಮಗೆ ಅತ್ಯಂತ ಭೋಗವಾಗಿರೋದು, ಲೋಕದಲ್ಲಿರುವ ಪ್ರಾಕೃತಿಕವಾದ ಸುಖವೇ ಇದೆಲ್ಲ ನಮಗೆ ಪ್ರೇಯಸ್ಸು, ಇದೆಲ್ಲ ವಿಷಯಗಳು ನಮಗೆ ಅದನ್ನೆಲ್ಲ ಕಕ್ಕೋ ಹಾಗೆ ಮಾಡ್ತಾ. ಇದೆಲ್ಲ ವಿಷಯ ಇದೆಲ್ಲಪ್ಪ, ಇದಕ್ಕಿಂತ ಅತ್ಯಂತವಾದ ಭೋಗ್ಯವಾದ ವಸ್ತು ಒಂದಿದೆ, ಪರಮಪದ ಅಂತಿದೆ, ಅದಕ್ಕೆ ಆಸೆ ಪಡಿ, ಇದಕ್ಕೆ ಆಸೆ ಪಡ್ಬಿಡಿ ಅಂತ ಆಚಾರ್ಯರು ನಾವು ಮನಸ್ಸರ ಉಪದೇಶದಿಂದ ಹೇಗೆ ಕಾಳಿಯ ಮರ್ದನ ಮಾಡ್ತಾನೋ ಹಾಗೆ ಆಚಾರ್ಯರು ಉಪದೇಶದಿಂದ ಭಗವಂತ ಅವರ ಮೂಲಕ ನಮ್ಮ ಮರ್ದನ ಮಾಡಿ, ಇಂದ್ರಿಯಗಳನ್ನ ಮರ್ದನ ಮಾಡಿ ಈ ಲೌಕಿಕವಾದ ವಿಷಯಗಳಿಗೆ ಮನಸ್ಸು ಹೋಗದೆ ಇರೋದು. ಹೇಗೆ ಪದ್ಮಪತ್ರ ವಿವಾಂಬಸ ಅಂತ ತಾವರೆ ಎಲೆ ಮೇಲೆ ನೀರಿರೋ ತಾರೆ ನಾವು ಸಂಸಾರದಲ್ಲಿವರೆಗೂ ಬಿಡಕ್ಕಾಗೋದಿಲ್ಲ. ಅದು ತಾವರೆ ಎಲೆ ಮೇಲೆ ಹೇಗೆ ನೀರಿದ್ರು ಅಂಟ್ಕೊಳ್ಳೋದಿಲ್ವೋ ಹಾಗೆ ಲೌಕಿಕ ವಿಷಯಕ್ಕೆ ಅಂಟ್ಕೊಳ್ದೇ ಇರೋ ಹಾಗೆ ಮಾಡಿ ಭಗವಂತನ ಕಡೆ ಮನಸ್ಸು ತಿರುಗೋ ಹಾಗೆ ಮಾಡ್ತಾನೆ
ಅಂದ್ಬಿಟ್ಟು ಅದ್ಭುತವಾಗಿ ಹೇಳ್ತಾರೆ ಅಲ್ಲಿ. ಅದಕ್ಕೆ ಈ ಒಂದು ಇದರಿಂದಾನೆ ಕಡೆಗೆ ಇಲ್ಲಿ ನೋಡಿ, ಭಗವಂತ ಕಾಳಿಯನ್ನ ತುಳಿತಾನೆ ತವರ ಕೊಲ್ಲೋದು 1 ನಿಮಿಷದಲ್ಲಿ ಕೊಂದ್ಬೋದಾಯ್ತು. ಕೊಲ್ಲೋದು ಭಗವಂತನ ಇಷ್ಟ ಅಲ್ಲ ಅವನಿಗೆ. ಅವನಿಗೆ ಏನಂದ್ರೆ ಅವನಿಗೆ ಪರಿತ್ರಾಣಾಯ ವಿನಾಶಾಯ ದುಷ್ಕೃತ ಅನ್ನೋದು ವಿಧಿ ಇಲ್ಲದೆ ಇದ್ರೆ ಮಾತ್ರ ಇದೇನು ಮಾಡಕ್ ಹೋಗೋದಿಲ್ಲ ಅವನು. ಪರಿತ್ರಾಣಾಯ ಸಾಧೂನಾಮ್ ಅಂತ ಅವನ್ನೂ ಸಹ ಸಾಧುಗಳನ್ನಾಗಿ ಮಾಡೋದೇ ಭಗವಂತನ ಉದ್ದೇಶ. ಅದಕ್ಕೆ ಆವಾಗ ಯಾವಾಗ ಇದಾಗುತ್ತೋ ಅವನಿಗೆ ರಕ್ತವನ್ನು ಕಾರಕ್ಕೆ ಶುರು ಮಾಡ್ತಾನೆ, ಮೂಗಿನಿಂದ ಎಲ್ಲ ಬಾಯಿಂದ ರಕ್ತ ಬರಕ್ಕೆ ಶುರು ಆಗುತ್ತೆ. ಅವಾಗ ಇದೆಲ್ಲವೂ ಸಹ ಅವನು ಅತ್ಯಂತ ಪರಮಕಲ್ಮಷಂ, ಅತ್ಯಂತ ಸಂಕಟವಾಗ್ಬಿಡುತ್ತೆ ಕಾಳಿಯನಿಗೆ. ಇಲ್ಲಿವರೆಗೆ ನನ್ನನ್ನು ಬಿಟ್ರೆ ಇಲ್ಲ ಅಂತ ಮಾಡ್ತಿದ್ದವನು, ಭಗವಂತನಿಗೆ ಕಚ್ಚಿ ಇದೆಲ್ಲ ಮಾಡಿದಂಥವನು ಈಗ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ತನ್ನ ಎಲ್ಲವನ್ನೂ ಕಟ್ಕೊಳ್ತಾನೆ. ಅವಾಗ ತಸ್ಯಾಕ್ಷಿಭಿರ್ ಗರಳ ಬುದ್ಧ ಮತ ಶಿರಸ್ಸು ಯದ್ಯತ್ಸ ಮುನ್ನಮತಿ ನಿಶ್ವಸತೋ ರುಚೋಶ್ಚೈಃ ನೃತ್ಪದ್ಯದಾನು ನಮಯನ್ ದಯಾಂ ಬಭೂವ ಪುಷ್ಪೈ ಸುಪೂಜಿತ ಇವೇಹ ಪುನಃ ಪುರಾಣ. ಕಡೆಗೆ ಅವನ ಕಣ್ಣುಗಳು ಸಹ ವಿಷವನ್ನ ಅಂದ್ರೆ ಕಣ್ಣುಗಳಿಂದ ವಿಷ ಇತ್ತಲ್ಲ, ಅದಕ್ಕೆ ಕಣ್ಣುಗಳಿರೋ ವಿಷ ಎಲ್ಲ ಈಚೆವನ್ನು ಮುಟ್ಸಂತೆ. ಕಣ್ಣುಗಳಿಂದ ಗರಳಂ ಅಥವಾ ಉದ್ವಮತಃ, ವಮನ ಅಂದ್ರೆ ವಾಂತಿ ಮಾಡೋದು, ಅದರಿಂದ ಇರ್ತದೆ. ನಿಶ್ವಸತಃ ನಿಟ್ಟುಸಿರು ಬಿಡಕ್ ಶುರು ಮಾಡಿದಂತೆ ಅವನು ಆ ಕಡೆಗೆ ಆ ತಲೆಯಲ್ಲಿ ತಸ್ಯ ಶಿರಸ್ಸು ಅಂದ್ರೆ ಕಾಳಿಯನ ತಲೆಯಲ್ಲಿ ಯದ್ಯತ್ಯಾವ ಉಚ್ಚೈರುಷಾಹ ಯಾವುದು ಸಿಟ್ಟಿಂದ ಮತ್ತೆ ಮೇಲೆ ಕೇಳುತ್ತೋ ಅದನ್ನೆಲ್ಲ ಭಗವಂತ ಮತ್ತೆ ಏನ್ ಮಾಡ್ತಾನಂತೆ, ಅವನು ಮತ್ತೆ ತುಳಿತಾನಂತೆ. ಅವನು ಅದನ್ನ ತತ್ತತ್ ನೆತ್ತತ್ ಪದ, ತತ್ತತ್ ನೆತ್ತತ್ ಪದ, ಅದನ್ನ ಆ ಯಾವ ಈಗ ಒಂದು ಸಲ ಮಾಡ್ದ ಹಾಗೂ ಒಂದೊಂದು ಮತ್ತೆ ಮೇಲೆ ಕೇಳ್ತಂತೆ, ಅದನ್ನ ಹೋಗಿ ಮತ್ತೆ ತುಳಿತಾನಂತೆ. ಅದರಿಂದ ಏನಾಯ್ತು ಕಡೆಗೆ ಅವನು ಯಾವಾಗ ಅನುನಮಯನ್ನೇ ಅಂದ್ರೆ ನಾನು ಬಗ್ಗೋದಿಲ್ಲ, ನಾನು ಅಮೇಯಂ ಅಂತ ಹೇಗೆ ರಾವಣ ಹೇಳದ್ನೋ ಕಡೆಗೆ ಅವನಿಗೂ ನಮೇಯಂ ಅಂತರ ಮಾಡ್ದಲ್ಲ, ಹಾಗೆ ಅನುನಮಯನ್ನ ಯಾವ್ದು ಬಗ್ಗಿಸ್ತಾ ಏನ್ ಮಾಡ್ತಾನೆ, ಪುನಃ ಪುಷ್ಪೈ ಸುಗೋತ ಕಡೆಗೆ ಒಂದೊಂದ್ಸಲ ಮಾಡ್ದಾಗ್ಲೂ ಸಹ ಗಂಧರ್ವರು ಸಿದ್ಧರು ಎಲ್ಲ ದೇವತೆಗಳು ಪುಷ್ಪಗಳಿಂದ ಭಗವಂತನ ಪೂಜೆ ಮಾಡ್ತಾರಂತೆ. ಸುಪೂಜಿತ ಅವನು ಕೃಷ್ಣ ಪುರಾಣ ಇವ ಅಂತ ಹೇಳ್ತಾರೆ. ದಮಯಂ ಬಭೂವ ಕಡೆಗೆ ದಮಯಾಮಿ ಪುರಾಣದಲ್ಲಿ ಅಂದ್ರೆ ಹಿಂದಿನ ಒಂದು ವಿಷ್ಣುವಿನಂತೆ ಅವನು ದಮಯಾಂ ಬಭೂವ, ಆತ ನಿಗ್ರಹ ಹೇಗೆ ಭಗವಂತ ಇವರು ದೈತ್ಯ ನಿಗ್ರಹ ಮಾಡೋದ್ನೋ ಆ ತರ ಇವನು ಕಾಳಿಯನನ್ನ ನಿಗ್ರಹ ಮಾಡದ ಅಂತ ಹೇಳ್ತಾರೆ. ತಚ್ಚಿತ್ತ ತಾಂಡವ ನಿರಗ್ನ ಪಣಾಸಹಸ್ರೈಃ ರಕ್ತಂ ಮುಖೈರುರು ವಮನ್ ನೃಪಭಗ್ನ ಗಾತ್ರಃ ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮರಣಂ ಮನಸಾ ಜಗಾಮ. ಕಡೆಗೆ ಆವಾಗ ಅವನಿಗೆ ಭಗವಂತನೇ ಬೇಕಾಗಿದ್ದೇ ಇದು, ಅವನಿನ್ನೇನು ಕೇಳೋದಿಲ್ಲ. ಅವನಿಗೆ ಅಂಜಲಿಂ ಯಾಚಮಾನ ಅಷ್ಟೇ, ಅವನಿಗೇನು ಬೇಕಾಗಿಲ್ಲ ಅವನಿಗೆ. ಈಗ ಇವನು ಇದು ಕಷ್ಟಪಟ್ಟು ಕಂಡುಕೊಳ್ತಾನೆ, ಸುಲಭವಾಗಿ ಕೇಳಿದ್ರೆ ಈಗ ಕಷ್ಟಪಟ್ಟು ತಾನೇ ಅನುಭವಿಸ್ಕೊಂಡು ತಲೆಯೆಲ್ಲ ರಕ್ತವನ್ನೆಲ್ಲ ಕಾರಿ ಆಗ ಅನ್ಕೊಳ್ತಾನೆ. ತಚ್ಚಿತ್ತ ತಾಂಡವ ನಿರುಸೈಹಿ, ಅದು ಚಿತ್ರವಾದ ಈ ತಾಂಡವ ನೃತ್ಯ ಇಲ್ಲಿವರೆಗೂ ಯಾರನ್ನು ನೋಡಿಲ್ಲ ಆ ತರ. ತಚ್ಚಿತ್ತ ವಿಚಿತ್ರವಾದ ತಾಂಡವ, ಗಂಧರ್ವರು ಕಲ್ತ್ಕೋತಾ ಇದಾರೆ ನೋಡಿ, ಅವನ ತರ ಮಾಡಿ ಇಲ್ಲಿ ಅನುಕರಣೆ ಮಾಡ್ತಾ ಇದ್ದಂತೆ. ಇದರಲ್ಲಿ ಅವನು ಯಾವ ತರ ಮಾಡ್ತಾನೆ ಅನುಕರಣೆ ಮಾಡ್ತಾ ಇದ್ದಾರೆ. ತಚ್ಚಿತ್ತ ತಾಂಡವ ಅದು ಅತ್ಯಂತ ವಿಚಿತ್ರವಾದ ತಾಂಡವ ಅದು. ರುಗ್ನ ಪಣ ಸಹಸ್ರೈಹಿ, ಅವನ 100 ಸಹಸ್ರ ಅಂತ 100 ತಲೆ ಅಂತ ಹೇಳಿದ್ದಾರೆ. ಸಹಸ್ರ ಅವನ ಪಣಿಯ ಸಾವಿರಾರು ತಲೆಗಳ ಮೇಲೆ ರಕ್ತಂ ಮುಖೈರುರು ವಮನ್ನ, ಅವನು ರಕ್ತವನ್ನು ಕಾರ್ತಾ ಇದ್ದಾನೆ. ಅವನು ನೃಪ ಭಗ್ನ ಗಾತ್ರ, ನೃಪ ಅನ್ನೋದು ಪರೀಕ್ಷಿತಿಗೆ ಸಂಬೋಧನೆ. ಇವರು ಶುಕ ಮಹರ್ಷಿಗಳು ನೃಪ ಅಂತ ಹೇಳ್ತಾನೆ. ಭಗ್ನ ಗಾತ್ರ, ಅವನ ದೇಹವೆಲ್ಲ ಕುಂದೋಯ್ತಂತೆ. ಅವನಿಗೆ ಏನೋ ಒಂದು ತುಳಿದು ಎಲ್ಲವೂ ನುಚ್ಚು ದೇಹವೆಲ್ಲ ಜರ್ಜರಿತವಾಗೋಯ್ತು ಅವನಿಗೆ ಕಾಳಿಯನಿಗೆ. ಸ್ಮೃತ್ವಾಚರ, ಆವಾಗ ಅವನಿಗೆ ಆವಾಗ ಜ್ಞಾನೋದಯವಾಗುತ್ತೆ. ಪ್ರಾಯಶಃ ಅಲ್ಲಿರುವ ನಾಗಸ್ತ್ರೀಯೆಲ್ಲ ಹೇಳಿರ್ಬೋದು ಯಾರನ್ನ ಇದ್ ಮಾಡ್ತಾರೆ ಅಂತ. ಆಗ ಸ್ಮೃತ್ವ, ಆಗ ಅವನಿಗೆ ಜ್ಞಾಪಕ ಬರುತ್ತಂತೆ, ಅದು ಯಾರು ಚರಾಚರ ಗುರುಂ ಪುರುಷಂ ಪುರಾಣಂ. ಚರ ಅಚರಕ್ಕೆಲ್ಲ ಯಾರು ಈಶ್ವರನೋ, ಯಾರು ಪುರುಷನೋ, ಯಾರು ಪುರಾಣನೋ ನೋಡಿ, ಯಾವ ತರ ಅವನ್ನ ಕಚ್ಚಿದ್ ಮಾಡಿದವನು ಯಾವ ಸ್ಥಿತಿಗೆ ಬಂದ ಅಂತ. ಚರಾಚರ ಗುರುಂ ಪುರುಷಂ ಪುರಾಣಂ, ಯಾರು ನಾರಾಯಣಂ, ಆ ನಾರಾಯಣನ್ನ ಯಾರವನು ನಾರಾಯಣನ್ನ ಅವನ ಕಡೆಗೆ ಅವನು ತಮ್ ನಾರಾಯಣಂ ಅರಣಂ ಜಗಾಮ. ಅರಣಂ ಅಂದ್ರೆ ಶರಣು,
ಆ ನಾರಾಯಣನ್ನ ಶರಣಂಜಗಾಮ, ಅರಣಂಜಗಾಮ ಅಂದ್ರೆ ಶರಣಂಜಗಾಮ. ಅವನು ಗೊತ್ತಿಲ್ಲದೆ ಅವನಿಗೆ ಕಾಲಿಗೆ ಬೀಳ್ತಾನೆ, ತಲೆಯನ್ನ ಬಗ್ಗಿಸಿ ನನ್ನ ಕ್ಷಮಿಸ್ಬಿಡು ಅಂತ ಅವಾಗ ಗೊತ್ತಾಗುತ್ತೆ ಅವನಿಗೆ. ಅದ್ಭುತವಾದ ಶ್ಲೋಕ ಇದು. ಭಗವಂತನಿಗೆ ಬೇಕಾಗಿದ್ದು ಅದೇನೆ. ಅವಾಗ ಅವನ್ನ ಹೇಳ್ತಾನೆ ಕಡೆಗೆ, ಕೃಷ್ಣಶ್ಚ ಗರ್ಭ ಜಗತೋತಿ ಭರಾವಸನ್ನಂ ಪಾರ್ಷ್ಣಿ ಪ್ರಹಾರ ರೂಪರಿ ಪ್ರರುಪ್ನ ಪಣಾತ ಪತ್ರಂ ದೃಷ್ಟ್ವಾ ಹಿ ಮಾಧ್ಯಮುಪಸೇದು ರಮೃಶ್ಯ ಪತ್ನ್ಯ ಆಶ್ಲಾಶತವಸನ ಭೂಷಣ ಕೇಶಬಂಧಾಗ. ಯಾವಾಗ ಅವನು ಶರಣಾಗ್ತಾನ ಭಗವಂತ, ಯಾರು ಶರಣಾದ್ರು ಅವನ ಮೊದಲು ಇದೆ ಶರಣಾಗತನ ಕೊಡೋದೇ ಅವನಿಗೆ, ಯಾರಿಗೂ ಇಲ್ಲ ಅಂತ ಹೇಳೋದೇ ಇಲ್ಲ ಅವನಿಗೆ. ತಿಳ್ಕೊಂಡು ಅದರಲ್ಲಿ ಯಾವಾಗ ಇವನು ಅವನನ್ನೇ ತಿಳ್ಕೊಂಡು, ಯಾರು ಸ್ಮೃತ್ವ ಚರಾಚರ ಗುರುಂ ಪುರುಷಂ ಪುರಾಣಂ ತಂ ನಾರಾಯಣಂ, ಅವನೇ ನಾರಾಯಣ, ಪುರುಷ, ಪುರಾಣ, ಚರಾಚರಗಳು ಒಡೆಯ ಅಂತ ತಿಳ್ಕೊಂಡು ಅರಣಂಜ ಯಾವಾಗ ಶರಣಾಗ್ತಾರ ಅದನ್ನು ಅವನ್ನ ಕ್ಷಮಿಸಿ ಬಿಟ್ಬಿಡ್ತಾನೆ. ಅವನು ಕೊಲ್ಲೋದಿಲ್ಲ ಅವನಿಗೆ. ಆವಾಗ ಏನಾಗುತ್ತೆ ಅವನಿಗೆ ಅವಾಗ ಆತರ ಅವಾಗ ಅವನ ಗರ್ಭಜತಃ ಆಗ ಕೃಷ್ಣನ ಇದು ಎಲ್ಲ ಇಡೀ ಬ್ರಹ್ಮಾಂಡವೇ ಭಗವಂತನ ಗರ್ಭದಲ್ಲಿರುವಂತಹದ್ದು. ಅವನ ಗೊತ್ತಿಲ್ಲ. ಅವನಿಗೆ ಅತಿ ಬರಾವಸನ್ನಂ ಪಾರ್ಷ್ಣಿ ಪ್ರಹಾರ ಕಡೆಗೆ ಈಗ ಕಾಳಿಯ ಏನ್ ಮಾಡ್ತಾನೆ, ಎಲ್ಲವನ್ನೂ ಇಟ್ಕೊಳ್ಳುವಂತ ಅವನು ಅಂತ ಅವನಿಗೆ ಈ ಕಾಳಿಯ ಯಾವುದೋ ಒಂದು ಅವನಿಗೆ ಲೆಕ್ಕ ಅವನಿಗೆ. ಅದರಿಂದ ಅವನೇನ್ ಮಾಡ್ತಾನಂತ ಅವನು ಕಡೆಗೆ ಅವನು ಈ ಇಲ್ಲಿ ಶುಕಮಹರ್ಷಿ ಹೇಳ್ತಾರೆ, ಅವನ ಭಾರ ಎಷ್ಟಿತ್ತು ಅಂತ ಹೇಳ್ತಾರೆ. ಎಲ್ಲಾ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ದಾನೆ. ಅವನ ಭಾರ ಇನ್ನೆಷ್ಟು, ಬರೀ ಒಬ್ಬ ಕೃಷ್ಣ ಹುಡುಗ ಆಗಿದ್ರೆ ಈ ಕಾಳಿಯನ್ಗೆ ಯಾವ ಲೆಕ್ಕ ಇರ್ತಿರ್ಲಿಲ್ಲ. ಅಖಿಲ ಜಗಂತ ಅವನು ಕೃಷ್ಣಸ್ಯ ಗರ್ಭ ಜಗತ್ತೋ ಅಧಿಭಾರ ಆ ಜಗತ್ತಿನ ಭಾರವನ್ನ ಧರಿಸ್ಕೊಂಡಿದ್ದಾನೆ. ಆ ಭಾರವನ್ನ ಕಾಳಿಗೆ ಹೇಗ್ ತಡಿತಾನೆ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಅವನ ತಾಳಾಡ ಎಂಬ ಕಡೆಗೆ ಅವನ ತಲೆ ಎಲ್ಲ ಮುದ್ರಕೊಂಡು ಆ ಭಾರಕ್ಕೆ ತಡೆಯಲ್ಲ ಏನಾಗುತ್ತೆ ಅಂತ ಕಡೆಗೆ ಅದು ಕಂಗೆಟ್ಟು ಏನ್ ಮಾಡ್ತಂತೆ ಕಡೆಗೆ ಕುಸಿದು ಹೋಗುತ್ತಂತೆ. ಕುಸಿದೋಗಿ ಆ ಮೇಲಿದ್ದ ತಲೆ ಯಾವ ಎತ್ತಿದ್ನೋ ಪೂರ್ತಿ ಮುಳುಗಿ ನೀರಿನ ವೆಲೆಗೂ ಬಂದ್ಬಿಡುತ್ತೆ ಅವನಿಗೆ, ಮುಳುಗೋಗ್ತಾನೆ. ಅವಾಗ ಆಗ ಏನ್ ಮಾಡ್ತಾರೆ, ಗಾಬರಿಯಾಗಿ ಆ ಪತ್ನ್ಯ ಆರ್ಥಾಹ, ಅವನ ಪತ್ನಿಯರೆಲ್ಲೂ ಆರ್ತರಾಗುತ್ತಾರೆ. ಶತಸ ಸ್ವಸನ ಭೂಷಣ ಕೇಶಬಂಧಾಹ ಕಡೆಗೆ ಅವರು ತಮ್ಮ ತಲೆಗಳ ಅಂತ ಕೂದಲು ಹೇಳ್ತಾರೆ, ಇದು ಅವಕ್ಕೂ ಇದು ಅಂತಾರೆ. ತಮ್ಮ ಕೂದಲುಗಳು ಉದುರೋದು ಸಹ ಇಲ್ಲಿ ಮಾನುಷ ರೂಪದಲ್ಲಿ ಇದ್ರು ಅವರನ್ನ ಅರ್ಥವಂತ ಹೋಗ್ಬೇಕು. ನಾಗಸ್ತ್ರೀಯರು ಅವರು ಯಾವ ಕಾಮರೂಪಿಗಳಾದ್ರಿಂದ ಸ್ತ್ರೀ ರೂಪದಲ್ಲಿದ್ರು. ಅವರ ಕೇಶಗಳು ಬೀಳೋದನ್ನು ತಿಳಿದೇನೆ, ಕಟ್ಟಿರೋ ತುರುಬುಗಳು ಬೀಳೋದಾನೆ. ಆರ್ತಾಹ ಶ್ಲಶಭೂಷಣ ವಸನ ಕೇಶನ, ಅವರ ಬಟ್ಟೆ ಜಾರ್ತಾ ಇದೆ, ತಲೆ ಕೂದಲು ಜಾರ್ತಾ ಇದೆ. ಅದನ್ನೂ ಸಹ ಲೆಕ್ಕ ಇರ್ದ ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಗಾಬರಿಗೊಂಡು ಏನ್ ಮಾಡ್ತಾರೆ ಕಡೆಗೆ ಅವರು ಎಲ್ಲರೂ ಬಂದು ಕೃಷ್ಣನ ಬಳಿಗೆ ಬಂದು ಕೃಷ್ಣನ ಬಳಿಗೆ ಬರ್ತಾರೆ. ಆಮೇಲೆ ಇದು ಕೃಷ್ಣಂದು ಸುಮಾರು ಒಂದು 10-15 ಶ್ಲೋಕಗಳಲ್ಲಿ ತುಂಬಾ ಸ್ಥಿತಿ ಮಾಡ್ತಾರೆ. ಕಡೆಗೆ ಅವಾಗ ಹೇಳ್ತಾರೆ ಅನುಗ್ರಹ, ಒಂದ್ 2 ಮಾತ್ರ ಹೇಳ್ತೀನಿ. ಅವ್ರು ಹೇಳೋಂತ ನೋಡಿ, ಭಗವಂತನೇ ಬಂದು ಭಗವಂತ ನೀನ್ ತಪ್ಪು ಮಾಡಿದೆ, ನನ್ನ ಗಂಡನ ನೋಯಿಸ್ಬಿಟ್ಟಿಲ್ಲ ಅಂತ ಹೇಳೋದಿಲ್ಲ. ನ್ಯಾಯೋಕ್ತಿ ದಂಡ ಕೃತ ಕಲ್ಬಿಷೇಸ್ಮಿನ್ ತವಾವತಾರ ಕಲ ನಿಗ್ರಹಾಯ ರಿಪೋಸ್ತುತಾನಾಮಪಿ ತುಲ್ಯ ದೇಶ್ನೇರ್ ದತ್ಸೇದಮಂ ಧರ್ಮಮೇವಾನುಶಂಸನ್ನೆ. ಕಡೆಗೆ ಹೇಳ್ತಾರೆ ಅವರು, ಇವನು ನಮ್ಮ ಕಾಳಿಯ ಇವನು ಪಾಪ ಮಾಡಿದಾನೆ, ಅದರಿಂದ ಇವನಿಗೆ ಕೊಡೋ ದಂಡ ಇದೆಯಲ್ಲ, ನ್ಯಾಯೋಹಿ ದಂಡ, ನೀನ ಕೊಟ್ಟಿರುವಂತ ದಂಡ ಇವನಿಗೆ ನ್ಯಾಯವಾದದ್ದೇ. ಭಗವಂತನ ಹೇಳ್ತಾರೆ ನೀನು ಕೊಟ್ಟಿರೋ ದಂಡವಾದ. ಯಾಕೆಂದ್ರೆ ಅಸ್ಮಿನ್ನೇ ಕೃತ ಕಿಲ್ಬಿಷಃ, ಇವನು ಕೃತ ಕಿಲ್ಬಿಷಃ, ಇವನು ಅನೇಕ ಪಾಪಗಳನ್ನು ಮಾಡಿದಾನೆ, ಎಷ್ಟೋ ಜನನ ಕೊಂದಿದ್ದಾನೆ ಇವನು. ನಿನ್ನ ತವಾವತಾರ, ನೀ ಮಾಡಿರೋ ಅವತಾರ ಅದಕ್ಕೆ ಕಲ ನಿಗ್ರಹಾಯ, ನಿನ್ನ ಅವತಾರೇ ಕಲರನ್ನ ನಿಗ್ರಹಿಸೋದಕ್ಕೆ ಮಾಡಿದೀಯ. ಹಾಗಾಗಿ ನೀ ಇವನಿಗೆ ಕೊಟ್ಟ ದಂಡ ಸರಿಯಾದದ್ದೇ. ಅವನಿಗೆ ಕಾಳಿಯನ್ಗೆ ಏನಪ್ಪ ಇದು, ನಮ್ಮ ಇದೆಲ್ಲ ಹೆಂಡತಿಯರು ಹೋಗಿ ಕೃಷ್ಣನ್ ಪರ ಸೇರ್ಕೊಂಡ್ಬಿಟ್ರ ಅಂತ ನೋಡೋತರ ಅಂತಾರೆ. ಆದ್ರೆ ಇವನ್ನ ಕಾಪಾಡೋದಕ್ಕೋಸ್ಕರ ಆತರ ಮಾಡಿದ ಕಡೆಗೆ. ಆದ್ರೂ ಸಹ ರಿಷೋ ಸುತಾನ ಅಪಿತುಲ್ಯ ದೃಷ್ಟೆ, ರಿಪೋಹೋ ಸುತಾನಾಂ ಅಪಿತುಲ್ಯ, ನೀನು ಶತ್ರುಗಳನ್ನ ರಿಪೋಣಾಮಪಿ ವತ್ಸಲ ಅಂತ ರಾಮಾಂತಲ್ಲಿ ಹೇಳೋ ತರ ಇದಕ್ಕೆ ರಿಪೋ ಸುತಾನ ವೈಪತುಲ್ಯ ದೃಷ್ಟೆ,
ನೀನು ಶತ್ರುಗಳನ್ನು ನಿನ್ನ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡ್ತೀಯಲ್ಲ ನೀನು. ಅದರಿಂದ ಧರ್ಮ ಮೇವಾನು ಶಂಸನ್ನೆ, ನೀನು ಧರ್ಮವನ್ನೇ ನೀನು ಆಲೋಚಿಸಿರ್ತೀರಾಗೋದ್ರಿಂದ ಈ ದುಷ್ಟ ನಿಗ್ರಹವನ್ನು ಮಾಡೋದು ಸಹ ಅವ್ರನ್ನ ಉದ್ಧಾರ ಮಾಡೋದಕ್ಕೆ ಕಾಳಿಯನ್ನ ಉದ್ಧಾರ ಮಾಡೋದಕ್ಕೆ ನೀನು ಮಾಡಿದೀಯಾ, ನೀನು ಮಾಡಿದಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ತಾರೆ ಕಡೆಗೆ. ಅಷ್ಟು ಹೇಳ್ಬಿಟ್ಟು ಆಮೇಲೆ ಅನುಗ್ರಹೋಯಂ ಅಂತ ಅನುಗ್ರಹ ಮಾಡೋ ಭವತಾ ಕೃತೋ ಹಿ ನೋ ದಂಡ ಸತಾಂತೆ ಖಲು ಕಲ್ಮಶ. ಈಗ ನಿನ್ನಿಂದ ದಂಡವನ್ನ ಪಡ್ಕೊಂಡ್ಮೇಲೆ ಇವನ ಕಲ್ಮಶವೆಲ್ಲ ಹೋಗಿದೆ, ಅದನ್ನ ನೀನು ಅವನನ್ನು ಅನುಗ್ರಹ ಮಾಡಬೇಕು ಅಂತ ಇವರು ಹೆಂಡತಿಯರು ಕೇಳ್ಕೊಳ್ತಾರೆ ಅವನಿಗೆ ಕಡೆಗೆ. ಅವಾಗ ಹೇಳ್ತಾರೆ ಕಡೆಗೆ, ಅವಾಗ ನಿನ್ನ ಕ್ರೋಧದಿಂದ ನೀನು ಅವನ್ನ ಮರ್ತಿದ್ರೆ, ಆದ್ರೆ ನಿನ್ನ ಕ್ರೋಧವೂ ಸಹ ಅನುಗ್ರಹವೇದು. ಅನುಗ್ರಹ ಏವ ಕ್ರೋಧೋಪಿ ಅನುಗ್ರಹ ಏವ, ನೀನು ಮಾಡಿಕೊಂಡು ಕ್ರೋಧವೂ ಸಹ ಅವನಿಗೆ ಅನುಗ್ರಹವೇ ಆಗಿದೆ ಕಾಳಿಯನಿಗೆ, ಅದರಲ್ಲಿ ಯಾವುದೋ ಇಲ್ಲ ಅಂದ್ಬಿಟ್ಟು ಅವನಿಗೆ ಅವನ ಪೂರ್ತಿ ಅದ್ಭುತವಾಗಿ ಕೊಂಡಾಡ. ತುಂಬಾ ದೊಡ್ಡ ಇದಕ್ಕೆ ನನಾಕ ಪೃಷ್ಟನ್ ನಚ ಸಾರ್ವಭೌಮಂ ನ ಪಾರಮೇಷ್ಟ್ಯಂ ದಸಾಧಿಪತ್ಯಂ ನಯೋಗ ಸಿದ್ಧಿ ರಪುನರ್ಭವಾಂಬ ವಾಂಚಂತಿ ಯತ್ ಪಾದರಜ ಪ್ರಪನ್ನಾಹ ಅಂತ ಹೇಳ್ತಾರೆ. ಯಾರು ನಿನ್ನ ಪಾದದ ಒಂದು ರಜಸ್ಸನ್ನ ತಲೆ ತರಿಸ್ಕೊಳ್ತಾರೋ ಅವರು ಯಾರು, ಯತ್ಪಾದ ರಜಃ ಪ್ರಪನ್ನಾಹ, ಪ್ರಪನ್ನರು ಮೋಕ್ಷ, ಪ್ರಪನ್ನರು ನಿನ್ನ ಪಾದದ ಒಂದು ಧೂಳಿ ಅವರ ತಲೆಯಲ್ಲಿ ಸಿಕ್ಕಿದ್ರು ಸಹ ಅವ್ರೇನ್ ಮಾಡ್ತಾರೆ, ನವಾಂಚಂತಿ, ಏನು ಬೇಡದಿಲ್ಲ, ನಾಕ ಪೃಷ್ಟಂ, ಸ್ವರ್ಗವನ್ನು ಇಲ್ಲವಂತೆ, ನಚ ಸಾರ್ವಭೌಮಂ, ಭೂಮಿಗೆ ಸಾರ್ವಾಧಿಪತಿ ಕೊಡ್ತೀನಿ ಅಂದ್ರೆ ಅದನ್ನು ಬೇಡ ಅಂತಾರೆ, ನ ಪಾರಮೇಷ್ಟ್ಯಂ, ಕಡೆಗೆ ಅಂದ್ರೆ ಬ್ರಹ್ಮಪಟ್ಟ, ಪರಮೇಷ್ಟ್ಯ ಅಂದ್ರೆ ಬ್ರಹ್ಮಪಟ್ಟವನ್ನ ಕೊಡ್ತೀನಿ ಅಂದ್ರೆ ಅದನ್ನೂ ಬೇಡ ಅಂತಾರೆ, ನರಸಾಧಿಪತ್ಯಂ, ಪಾತಾಳ ಲೋಕಕ್ಕೆ ನೀವು ಒಡೆಯನ್ನ ಮಾಡ್ತೀನಿ ಅಂದ್ರೆ ಅದನ್ನೂ ಬೇಡ ಅಂತಾರಂತೆ, ನಯೋಗ ಸಿದ್ಧಿ, ಅವ್ರಿಗೆ ಅವ್ರ ಹತ್ರ ಕಡೆಗೆ ಆಗ ಯೋಗ ಮಹಿಮೆಗಳು ಹೇಳ್ತಾರೆ ಅದಕ್ಕೆ. ಅದನ್ನ ಅಷ್ಟೆಲ್ಲ ಅವರು ಅಪುನರ್ಭವಾಂಬ ಇದು ಅಂತ, ಅದರಿಂದ ಜನ್ಮಾಂತರವಿಲ್ಲ ಮೋಕ್ಷವನ್ನು ಸಹ ಅವರು ನಾನು ಮೋಕ್ಷವನ್ನ ಕೊಡ್ತೀನಿ ಅಂದ್ರೆ ಅದನ್ನೂ ಬೇಡ ಅಂತಾರಂತೆ. ಯಾಕೆಂದ್ರೆ ನಿನ್ನ ಕೈಂಕರ್ಯ, ಇಲ್ಲಿ ಮೋಕ್ಷ ಬೇಕು ಅಂದ್ರೆ ಮೋಕ್ಷದಲ್ಲಿ ಕೊಡೋ ಆನಂದ ಬೇಕು ಅಂತ ಕೇಳೋದಿಲ್ಲ, ನಿನ್ನ ಕೈಂಕರ್ಯವೊಂದು ಬಿಟ್ಟು ಬೇರೆ ಏನನ್ನೂ ಅವ್ರನ್ನ ಕೇಳೋದಿಲ್ಲ ಅಂತ ನೋಡಿ. ನಾಗಪತಿಯರು ಎಂತಹ ವೇದಾಂತ ವಾಕ್ಯವನ್ನು ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಅದೇ ಹೇಳ್ದಂದ್ರೆ ಸುಮ್ಮನೆ ಸಮಯ ಇದಾಗುತ್ತೆ, ಅದನ್ನ ಇನ್ಯಾವಾಗಲಾದರೂ ಭಾಗವತ ಹೇಳುವಾಗ ಕರ್ಮತ್ರ ಕಡೆಗೆ ಅಂದ್ಬಿಟ್ಟು ಹೇಳ್ತಾ ಕಡೆಗೆ, ನಮೋನಂತಾಯ ಸೂಕ್ಷ್ಮಾಯ ಕೂಟಸ್ಥಾಯ ವಿಶಿಷ್ಟತೆ ವಿಪಶ್ಚಿತೆ ನಾನಾವಾದಾನುರೋಧಾಯ ವಾಚ್ಯವಾಚಕ ಶಕ್ತಯೇ ಅಂದ್ಬಿಟ್ಟು ಅಂತ ಅವನಿಗೆ ನೀನು ನಮಃ, ಯಾರಿಗೆ ಅನಂತಾಯ, ನೀನು ಅನಂತ, ನಿನಗೊಂದು ನಮಸ್ಕಾರ. ಸೂಕ್ಷ್ಮಾಯ, ಅತಿ ಸೂಕ್ಷ್ಮವಾಗಿದೆಯಲ್ಲ ಅದಕ್ಕೂ ಸಹ. ಆಮೇಲೆ ನೀನು ಕೂಟಸ್ಥ, ನಿನಗೆ ಕೂಟಸ್ಥ ಆದ್ರಿಂದ ಯಾವ ವಿಕಾರವೂ ಇಲ್ದದ್ದವ್ ನೀವು ಅನ್ನೋದಕ್ಕೆ. ಅವನನ್ನು ವಿಪಶ್ಚಿತ್ ಅಂದ್ರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವನ್ನೇನು ಸರಿಸಿದೆ. ಆಮೇಲೆ ನಾನಾವಾದಾನುರೋಧಾಯ, ಕಡೆಗೆ ಅನೇಕರು ಅನೇಕ ಒಂದು ವಾದಗಳನ್ನ ಮಾಡ್ತಾರೆ, ಅನೇಕ ವಾದಗಳನ್ನು ಮತಗಳನ್ನು ಅನುಸರಿಸುವ ಅವರೆಲ್ರಿಗೂ ಸಹ ವಾಚ್ಯದ ರೂಪದಲ್ಲಿದೆಯಾ, ಅವರವರಿಗೆ ಅನುಕೂಲವಾಗಿ ಒಂದು ಮಾಡ್ತಾರೆ, ಅವ್ರಿಗೂ ಸಹ ಅವ್ರ ಮನಸ್ಸಿನಲ್ಲಿ ವಾಕ್ಯ ರೂಪದಲ್ಲಿ ಸಿದ್ಧ ರೂಪದಲ್ಲಿ ಇರೋದು ಸಹ ನೀನೇ ಇದೆಯಾ. ಆಗ ಅಂತಹ ನಿನಗೆ ಯಾರು ಅಂತಹ ನಿನಗೆ ನಮಸ್ಕಾರ ಅನ್ಬಿಟ್ಟು ಅಂತ ಪ್ರಮಾಣ ಮೂಲ ಎಂದ್ಬಿಟ್ಟು ಅವನು ಆದಿ ಕಾರಣ ಆದಿ ಇದನ್ನೆಲ್ಲ ಕೊಂಡಾಡ್ತಾರೆ. ಆಮೇಲೆ ನಮಃ ಕೃಷ್ಣಾಯ ರಾಮಾಯ, ಅವ್ರು ನೋಡ್ತಾರೆ ನೀನೇ ಕೃಷ್ಣ ನೀನೇ ರಾಮನಾಗಿದೆ ಅಂತಾರೆ. ನಮಃ ಕೃಷ್ಣಾಯ ರಾಮಾಯ ವಸುದೇವ ಸುತಾಯ ಚ, ನೋಡಿ ಅವರೇ ರಾಮ, ನೀನೇ ರಾಮನಾಗಿದ್ದೇ ಕೃಷ್ಣ ಆಗಿದೆ ಅಂತ. ಆ ನಾಗಪತ್ನಿಯರಿಗೆ ಎಂತಹ ವೇದಾಂತ ಬಂತು ಅಂತ ಆಶ್ಚರ್ಯ ಭಗವಂತನ ಈ ಕ್ಷಣ. ಇದರಲ್ಲಿ ಸ್ವಾಮಿ ವೇದಾಂತ ದೇಶಕ್ಕೂ ಯಾವ್ದೋ ಒಬ್ಬ ಹೇಳ್ತಾರೆ, ಇದರಲ್ಲಿ ಹೇಳ್ಬೇಕಾದಂದ್ರೆ ಈ ಲೋಕದಲ್ಲಿ ಭಗವಂತ ಮಾಡಿದಂತ ಇದರಲ್ಲಿ ಅವನ ವಾಮನಾವತಾರ ಮಾಡಿದಾಗ ತ್ರಿವಿಕ್ರಮ ಆಗ್ತಾನೆ. ತ್ರಿವಿಕ್ರಮ ಮಾಡಿದಾಗ ಅವಾಗೆಲ್ಲರೂ ಒಂದು ಇದಾಗಿದ್ರು, ಏನೋ ಒಂದು ಯಾರು ಒಂದು ಆಶಾಪಟ್ಟು ಕೇಳಿರ್ಲಿಲ್ಲ ಭಗವಂತ ನಮ್ಮ ತಲೆ ಮೇಲೆ ಕಾಲಿಡ್ಬೇಕು ಅಂತ. ಯಾರು ಇದು ಉದಾಸೀನರಾಗಿದ್ರು ಎಲ್ರೂ. ಉದಾಸೀನರಾಗಿದ್ದವರಿಗೆ ಭಗವಂತ ತ್ರಿವಿಕ್ರಮ ಕಾಲದಲ್ಲಿ ತನ್ನ ರಜಸ್ಸಿನ ಪಾದದಿಂದ ಧೂಳನ್ನು ಬಿಟ್ಟು ಎಲ್ಲರನ್ನೂ ಕಾಪಾಡದ ಭಗವಂತ. ಇಲ್ಲಿ ಹೇಳ್ತಾರೆ ಭಗವಂತನೇ ನೇರಾಗಿ ಕಾಳಿಯನ ಮೇಲೆ ಕಾಲನ್ನ ಇಟ್ಟಿದ್ದಾನೆ. ಒಂದು ಸಲ ಅಲ್ಲ, ಎಷ್ಟು ಸಲ ತುಳಿದಾನೆ ಅವನ ತಲೆಯನ್ನ. ಕಾಳಿಯನ್ನೇ ಮಾಡಿದಷ್ಟ ಪುಣ್ಯ ಇನ್ ಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಾಳಿಯನ್ನ
ಎಂತ ಪುಣ್ಯ ಮಾಡಿದ್ದ ಭಗವಂತನ ಪಾದದ ಒಂದು ರಜಸ್ಸು ಉದಾಸೀನರಾಗಿದ್ದಂತಹ ತ್ರಿವಿಕ್ರಮ ಅವತಾರದಲ್ಲಿ ಎಲ್ಲರೂ ಉದ್ಧಾರ ಆಗೋರು. ಇಲ್ಲಿ ನೇರವಾಗಿ ಭಗವಂತನೇ ನನ್ನ ಪಾದವನ್ನ ಒಂದು ಸಲ 2 ಸಲ ಅಲ್ಲ, ಸಾವಿರಾರು ಸಲ ಕಾಲಿಯನ ತಲೆ ಮೇಲೆ ಇಟ್ಟಿದಾನಲ್ಲ, ಎಂತ ಪುಣ್ಯ ಮಾಡಿದ್ದ ಅದು ಆ ಒಂದು ಪುಣ್ಯ ನಮಗಿಲ್ವಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದು ಕೇಳ್ಬೇಕಾದ್ರೆ ಅದರಲ್ಲಿ ಗೋಪಾಯತೆ ಅಂತ ಹೇಳ್ಬೇಕಾದ್ರೆ ಅದೇ ಆ ಗೋಪಾಯನ ಮಾಡಿದೆಯಲ್ಲ ಅವನಿಗೆ, ಗೋಪಾಯನ ಮಾಡಿದೆಯಲ್ಲ ಕಾಪಾಡುವುದು ಅಂದ್ರೆ ಗೋಪಾನ 2 ಅಂತ ಇರೋದಲ್ಲಿ, ಆ ಗೋಪಾಯನ ಮಾಡಿದೆಯಲ್ಲ ಅವನ ತಲೆ ಮೇಲೆ ಕಾಲಿಟ್ಟು ಆ ಗೋಪಾಯನವನ್ನು ನಮಗೂ ಮಾಡಬಾರ್ದೆ ಅಂತ ಅವ್ರಿಗೆ ಆ ದೇಶಿಗರಿಗೆ ಆಸೆ, ನಮಗೂ ಮಾಡಬಾರ್ದೆ, ನೀನು ನಿನ್ನ ತಲೆಯಲ್ಲಿ ಒಂದು ಸಲ ನಿನ್ನ ತೈಪ್ಸಾದ್ರೂ ಸಾಕು, ಖಾಲಿ ಏನು ಮೇಲೆ ಎಷ್ಟು ಸಲ ತಲೆ ಇಟ್ಟೆ ನೀನು, ಒಂದು ಸಲ ಇದ್ರು ಸಾಕು ಅಂದ್ಬಿಟ್ಟು ಅಂತ ಅದ್ ಹೇಳ್ತಾರೆ. ಇದ್ರಲ್ಲಿ ತುಂಬಾ ಚೆನ್ನಾಗಿ ಕೊಂಡಾಡಿದ್ದಾರೆ, ಬಹಳ ಚೆನ್ನಾಗಿದೆ ನಾಗಸ್ತುತಿ ಭಗವಂತನ 15 ಶ್ಲೋಕಗಳು ತುಂಬಾ ಚೆನ್ನಾಗಿದೆ. ಅದಕ್ಕೆ ಬಹಳ ಆಶ್ಚರ್ಯವಾಗುತ್ತೆ. ಅದಕ್ಕೆ ಅದಾದ್ಮೇಲೆ ಏನಾಗುತ್ತೆ, ಕಡೆಗೆ ಭಗವಂತನಿಗೆ ಸಂತೋಷ ಆಗುತ್ತೆ. ಸಂತಾಗ ಕಡೆಗೆ ಏನ್ ಮಾಡ್ತಾರೆ, ಕಡೆಗೆ ಆವಾಗ ಭಗವಂತ ಅವ್ರು ಕೇಳ್ಕೊತಾರೆ ಅದಕ್ಕೆ, ಆಗ ನೀನೇನೋ ನಮಗೊಂದು ದಾರಿಯನ್ನು ಮಾಡು ಭಗವಂತ, ಈಗ ಆಯ್ತಲ್ಲ ಇವಾಗ ಒಂದು ದಾರಿಯನ್ನು ಮಾಡು ನೀನು ನಮಗೆ ಅಂತ ಕೇಳ್ಕೊತಾರೆ ನಾಗಪತ್ನಿಯರು. ಕಾಳಿಯನು ಸಹ ಸಂತೋಷ ಪಡ್ತಾನೆ, ಯಾಕೆಂದ್ರೆ ಈಗ ಅವನಲ್ಲಿ ವಿಕಾರವೆಲ್ಲ ಹೋಗಿದೆ, ಅವನು ಈಗ ಪ್ರಪನ್ನ ಆಗಿದ್ದಾನೆ. ಅತ್ಯಂತ ಎಲ್ಲರಿಗಿಂತ ಹೆಚ್ಚಿಗೆ ಭಗವಂತನ ತಲೆಯ ಕಾಲಲ್ಲೇ ತುಳಿದ್ಮೇಲೆ ಇನ್ನೆಂಥ ವಿಷಯ ಎಲ್ಲ ಹೊರಟೋಗಿದೆ, ವಿಷಯ ಎಲ್ಲ ಹೋಗಿದೆ, ಮನಸ್ಸಿನಲ್ಲಿ ವಿಕಾರವೆಲ್ಲ ಹೊರಟೋಗಿದೆ. ಅದಕ್ಕೆ ಸ್ವಾಮಿ ನಮಗೆ ಆ ವಿಕಾರವನ್ನು ಭಗವಂತ ಹೋಗ್ಲಾಡಿಸ್ಲಿ, ನಮ್ಮ ಇರುವ ಇಂದ್ರಿಯಗಳಲ್ಲಿ ವಿಷಯವನ್ನೆಲ್ಲ ಹೋಗ್ಲಾಡಿಸ್ಲಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಯಾದವಾಬ್ಯದಲ್ಲಿ. ಈಗ ಅವನು ಕೈ ಮುಕ್ಕೊಂಡು ಇವ ಸ್ತೋತ್ರ ಮಾಡುವಾಗ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ ಅನುಮೋದಿಸೋ ತರ. ಆಗ ಕೇಳ್ತಾನೆ ಭಗವಂತ, ಆಯ್ತು ನನಗೇನ್ ಮಾಡ್ಲಿ ನೀನೇ ಹೇಳು ಅಂತ. ಅವಾಗ ಕಡೆಗೆ ಅದಂದ ನಿನಗೆ ನಮಸ್ಕಾರ ಅನ್ನುವಾಗ ಅವಾಗ ಅದನ್ನ ಹೇಳ್ತಾರೆ. ಆಗ ಭಗವಂತ ಅವರಿಗೆ ಒಂದು ಇದನ್ನ ಹೇಳ್ತಾರೆ ಕಡೆಗೆ. ಅವಾಗ ಅವ್ರು ಹೇಳ್ತಾರೆ, ಅಪರಾಧಸ್ಥ ಸಕೃತ್ ಭರ್ತ್ರ ಸೋಢವ್ಯಸ್ತ ಪ್ರಜಾಕೃತಃ ಕ್ಷಂತುಮರ್ಹಸಿ ಸರ್ವಾತ್ಮನ್ ಮೂಢಸ್ಯ ತ್ವಮಜಾನತಃ. ಅವಾಗ ಅವನು ಅವನು ಮೂಢನಾಗಿ ಅಥವಾ ಅವನು ಅಜಾನತ ತಿಳಿದೆ ನಿನಗೆ ಕಚ್ಚಿ ಎಲ್ಲ ತೊಂದರೆ ಮಾಡಿದ್ನಲ್ಲ, ಅದನ್ನ ಸರ್ವಾತ್ಮನ್ ಕ್ಷಂತುಮರ್ಹಸಿ, ಅದರಿಂದ ಅವನನ್ನ ಕ್ಷಮಿಸೋದಕ್ಕೆ ನೀನು ಯೋಗ್ಯನಾಗಿದೆಯಾ ಅನ್ಬಿಟ್ಟು ಅಂತ ಅವನು ಕಾಳಿಯನ್ನ ತಪ್ಪನ್ನು ಕ್ಷಮಿಸು ಅಂತ ಕೇಳ್ಕೊತಾರೆ. ಅದಕ್ಕೆ ಅಷ್ಟೇ ಅಲ್ಲ, ಶೋಚಾನಾಂ ಪತಿ ಪ್ರಾಣ ಪ್ರದೀಯತಾಂ, ನಮಗೆ ಪತಿಯಾಗಿದ್ದಾನೆ ಅವನ ಪ್ರಾಣವನ್ನ ನೀನು ಕೊಡುವನಾಗು, ಅವನೇ ಕೊಲ್ಲಬೇಡ ಕೊಡುವನಾಗು ಅಂತ ಕೇಳ್ಕೊತಾರೆ. ಆಗ ವಿದೇಹಿತೆ ಕಿಂಕರಿಣಾಂ ಮನುಷ್ಯಯಂ ತವಾಜ್ಞಯಾಂ ಯಚ್ಛದ್ದಯಾನುತಿಷ್ಠನ್ ವೈ ಮುಚ್ಚತೆ ಸರ್ವಬಂಧನಾತೆ ಕೇಳ್ತಾನೆ. ಅವಾಗ ಈಗ ಅವನನ್ನು ಏನ್ ಹೇಳ್ತೀಯೋ ಅದನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾನೆ. ಈಗ ಅವನಲ್ಲಿ ನಿನ್ನಲ್ಲಿ ಇದಿದೆ, ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಅತ್ಯಂತ ಶ್ರದ್ಧೆಯ ಅತಿ ಅನುತಿಷ್ಠನ್ನೇ, ಅಂದ್ರೆ ಯಾರು ನಿನ್ನ ಆಜ್ಞೆಯನ್ನ ಶಿರಸಾವಾಲಿಸಿ ಶ್ರದ್ಧೆಯಿಂದ ಪಾಲಿಸ್ತಾರೋ ಅವ್ರು ಯಾವತ್ತೂ ಸಹ ನಿನಗೆ ವಿರುದ್ಧ ಹೋಗೋದಿಲ್ಲ. ಅದೇ ತರ ನೀನು ಈಗೆಲ್ಲ ಅವರು ದಾಸೋ ಕಿಂಕರೀಣಾಂ, ಅವನು ಕಿಂಕರ ನಾವು ಕಿಂಕರೀಣಾಂ, ಅವನು ದಾಸ ನಾವು ದಾಸಿಯರು, ಅದಕ್ಕೆ ನಮಗೆ ವಿದೇಹಿ ಆಜ್ಞಾಪಿಸು, ಏನ್ ಮಾಡ್ಬೇಕು ಅಂತ ನೀ ಆಜ್ಞಾಪಿಸು ಅಂತ ಕೇಳ್ಕೊಳ್ತಾರೆ. ಆವಾಗ ಹೇಳ್ತಾರೆ ಇತ್ತಂ ಸ ನಾಗಪತ್ನೀರ್ ಭಗವಾನ್ ಸಮೀಪಿಷ್ಟುತಃ ಮೂರ್ಛಿತಂ ಭಗ್ನ ಶಿರಸಂ ವಿಸಸರ್ಜಾಂಗ್ರಿ ಕುಟ್ಟನೈಹಿ. ಕಡೆಗೆ ಆಗ ಭಗವಂತ ಶುಭಮನಿ ಹೇಳ್ತಾರೆ. ಯಾವಾಗ ಹೇಳ್ತಾರೋ ಭಗವಂತ ಕೆಳಗಡೆ ಇರ್ತಾನೆ, ಅವನು ತನ್ನ ಕಾಲು ತುಳಿತದಿಂದ ಕೆಳಗಡೆ ಇರ್ತಾನೆ. ಕೆಳಗಡೆ ಎದ್ಬಿಟ್ಟು ಕಡೆಗೆ ಅವರು ಎಲ್ಲರೂ ಸಹ ಕೈ ಮುಗಿತಾರೆ. ಕೈ ಮುಗಿದು ಕಡೆಗೆ ಆವಾಗ ಹೇಳ್ತಾರೆ, ಅವಾಗ ಅವನು ಹೇಳ್ತಾನೆ ಕಡೆಗೆ, ಇದು ಕಾಳಿಯ ಆವಾಗ ಹೇಳ್ಕೊತಾನೆ. ಹಾಗೆ ಹೇಳ್ತಾನೆ, ವಯಂ ಕಲಾ ಸಹತೋತ್ಸ ತಾಮಸ ದೀರ್ಘಮನ್ಯವ ಸ್ವಭಾವೋ ದುಶ್ಚಜೋ ನಾಥ ಭೂತಾನಾಂ ಯದಸದ್ಗ್ರಹ. ಅವನು ಹೇಳ್ತಾನೆ, ಭಗವಂತ ನನ್ನನ್ನು ನೀನು ಸೃಷ್ಟಿ ಮಾಡಿರೋದೇ ಸ್ವಭಾವತಃ ಸರ್ಪ, ನಾವು ದುಷ್ಟರು, ಸ್ವಭಾವ ದುಶ್ಚಜರು ನಾವು, ನಾಥ ಅಂತಾನೆ. ನಾವು ಸ್ವಭಾವತಃ ನಾವು ದುಷ್ಟರು, ಯಾಕೆಂದ್ರೆ ತಾಮಸಾಹ ತಮೋಗುಣವೇ ನಮ್ಮಲ್ಲಿ ಮೂರ್ತಿವೆತ್ತರೋದ್ರಿಂದ ನಾವು ಹುಟ್ಟಿದಾಗ್ಲಿಂದ ತಾಮಸ ಗುಣವನ್ನೇ ಅನುಸರಿಸಿದೀವಿ. ಆ ತಾಮಸದಿಂದ ಬೆಳೀತಾ ನಮ್ಮಲ್ಲಿ ಅದು ಬಂದಿದೆ. ಅದರಿಂದ ಈ ನಮ್ಮಲ್ಲಿದೆ ಇದನ್ನ ಬಿಡೋದು ಬಹಳ ಕಷ್ಟ. ಈ ತಾಮಸ ಗುಣ ಇದೆಯಲ್ಲ, ಅದರಿಂದ ಇದು ಈ ದೇಹ ಭ್ರಾಂತಿ, ದೇಹವೇ ಆತ್ಮ ಅಂತ ಇದೆಯಲ್ಲ, ಇದು ಬಿಡೋದು ಬಹಳ ಕಷ್ಟ. ಈಗ ನಿನ್ನಿಂದ ನನಗೆ ಅದಾಗಿದೆ. ಅದಕ್ಕೆ ತ್ವಯಾ ಸ್ಪಷ್ಟಮಿದಂ ಸರ್ವಂ ದಾತರ್ಗುಣ ವಿಸರ್ಜನಂ.
ಈಗ ನಿನ್ನ ಒಂದು ಉಪದೇಶದಿಂದ ಅಲ್ಲ, ನಿನ್ನ ಒಂದು ಕಾಲ್ ತೊಳೆದು ನನಗೆ ಮಾಡಿದೆ ಈಗ ಸ್ಪಷ್ಟಂ ಹಾಗೆ ಧಾತರ್ಗುಣ ವಿಸರ್ಜನಂ ಆ ಸ್ವಭಾವ ಇತ್ತಲ್ಲ, ಆ ಸ್ವಭಾವ ಎಲ್ಲ ನಿಮಗೆ ತಾಮಸ ಸ್ವಭಾವ ಎಲ್ಲ ಬಿಟ್ಟವನಾಗಿದ್ದಾನೆ. ಈಗ ವಯಂಚ ತತ್ರ ಭಗವನ್ ಸರ್ಪ ಜಾತ್ಯೋತ್ಯುರ್ಮನ್ಯವ ಕಥಂ ತ್ಯಜಾಂ ಸ್ತನ್ಮಾಯಾಂ ದುತ್ಯಜಾಂ ಮೋಹಿತಸ್ತ್ವಯ. ಕಡೆಗೆ ಈಗ ನಾವು ಇಷ್ಟೆಲ್ಲ ಬಿಟ್ಟರೂ ಸಹ ನಮಗೆ ಸರ್ಪಕ್ಕೆ ನೀನೇ ಅತಿ ಕೋಪ ಉಳ್ಳುವುದು ಸ್ವಭಾವ ಕೊಟ್ಟಿರೋದು ನೀನೇ. ಈ ಅತಿ ಕೋಪ ಉಳ್ಳಂತ ಸ್ವಭಾವನ ನಾವು ದುಸ್ತ್ಯಜೇಯಂ, ಅದು ಹೇಗೆ ತಾನೇ ನಾವು ಬಿಡಕ್ ಸಾಧ್ಯ? ಬಿಡಕ್ಕೆ ಈಗ ನಮಗೆ ತಿಳುವಳಿಕೆ ಇದ್ರೂ ಕೋಪವನ್ನು ಬಿಡೋದಕ್ಕೆ ನಾವು ಬಹಳ ಕಷ್ಟ. ಯಾಕೆಂದ್ರೆ ನೀನೇ ನಮಗೆ ಸೃಷ್ಟಿಯಲ್ಲಿ ಕೊಟ್ಟಿದೀಯ, ಏನೇ ದುಸ್ತ್ಯಜೇಯಂ, ನಮಗೆ ಸೃಷ್ಟಿಯಲ್ಲಿ ನೀನು ನಮಗೆ ಸ್ವಭಾವವೇ ಕೋಪದಿಂದ ಇರಬೇಕು ಅಂತ ಕೊಟ್ಟಿದೀಯ. ಅದರಲ್ಲೂ ಕಾಳಿಂಗ ಸರ್ಪಕ್ಕೆ ಅತ್ಯಂತ ಕೋಪ ಅನ್ನೋದು ನೀನೇ ಕೊಟ್ಟಿದೀಯ. ಅದಕ್ಕೆ ಹಾಗಿರ್ಬೇಕಾದ ಅಂದ್ರೆ ಅದನ್ನ ಹೇಳ್ತಾರೆ. ಈಗ ನಾವೇನ್ ಮಾಡಿದೆ, ಈಗ ತ್ವಯಾ ಮೋಹಿತಾ, ಈಗ ನಿನ್ನಿಂದ ಮೋಹಿತರಾಗಿದ್ದೀವಿ. ಆ ಮೋಹಿತರಾಗಿದ್ದರಿಂದ ಅದಕ್ಕೆ ಈಗ ಈ ದುತ್ಯಜಾಂ ಬಿಡೋದಕ್ಕೆ ಅತ್ಯಂತ ಕಷ್ಟವಾದಂತ, ಅಂದ್ರೆ ಸ್ವಭಾವತಃ ಯಾರಿಗೆ ಸ್ವಭಾವ ಗುಣ ಇರುತ್ತೋ ಆ ಸ್ವಭಾವ ಗುಣವನ್ನ ಬಿಡೋದು ಕಷ್ಟ. ಮೇಲೆ ಹತ್ತಿಸ್ಕೊಂಡ್ರ ಮೇಲೆ ನಾವು ಎಷ್ಟೇ ನಾವು ಲೋಕ ರೂಢಿಯಲ್ಲಿ ಮಾಡಿ ವರ್ತನೆ ಮಾಡಿಕೊಂಡ್ರು ಒಳಗಡೆ ಆ ಗುಣ ಇದ್ದೇ ಇರುತ್ತೆ. ನಾವು ಕೋಪಿಷ್ಠರಾಗಿದ್ರು ಮೇಲೆ ಸ್ವಲ್ಪ ಎಲ್ಲ ಮಾಡ್ಬೇಕಾದ್ರೆ ಮೇಲೆ ಕೋಪದ ಇಲ್ಲದೆ ವರ್ತನೆ ನಟನೆ ಮಾಡಿದ್ರು ಸಹ ಆ ಒಳಗಡೆ ಇರೋ ಕೋಪ ಹೋಗೋದಿಲ್ಲ ಇರುತ್ತೆ ಎಲ್ಲ ಹೇಳ್ತಾನೆ. ಆದರೂ ಸಹ ತ್ವಯಾ ಮೋಹಿತಾ, ಈಗ ನಿನ್ನಿಂದ ನಾವು ಮೋಹಿತರಾಗಿ ಬಿಡಲಾಗದೆ ಇದ್ದಂತ ಕಷ್ಟ ಇದನ್ನೂ ಸಹ ನಾವು ತ್ಯಜಾಮಹ, ಅದಕ್ಕೆ ನಾವು ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆದರೂ ಸಹ ಪೂರ್ಣವಾಗಿದಿಲ್ಲ. ನಿನ್ನ ಮಹಿಮೆಯಿಂದ ನಾವು ಈಗ ಬಿಟ್ಟವರಾದ್ರೂ ಮತ್ತೆ ಅದು ಆ ಕೋಪ ಮತ್ತೆ ಹುಟ್ಕೊಳ್ಳುತ್ತೆ. ಅದು ಹೇಳೋದು ಬಹಳ ನಿಜ, ಅದು ಬರುತ್ತೆ. ಅದನ್ನ ಹೇಳ್ತಾರೆ ಕಡೆಗೆ ಭವಾನ್ಹಿ ಕಾರಣಂ ತತ್ರ ಸರ್ವಜ್ಞೋ ಜಗದೀಶ್ವರ ಅನುಗ್ರಹ ನಿಗ್ರಹ ಮನ್ಯಸೆ ತ್ವದ್ವಿದೇಹಿನಃ. ಇದೆಲ್ಲ ನಿನ್ನ ಕಾರಣದಿಂದಲೇ ಉಂಟಾಗಿದ್ದು. ಸರ್ವಜ್ಞ ನೀನು ಸರ್ವಜ್ಞನಾಗಿದ್ದೀಯ, ಜಗದೀಶ್ವರ. ಅದರಿಂದ ಅನುಗ್ರಹ ನಿಗ್ರಹ, ಅನುಗ್ರಹ ಮಾಡೋದು ನಿಗ್ರಹ ಮಾಡೋದು ಎರಡು ನೀಗಿ ಬಿಟ್ಟಿದ್ದು. ನಿನ್ನ ನಿಗ್ರಹವು ನಾವು ಅನುಗ್ರಹ ಅಂತ ತಗೊಳ್ತೀವಿ. ಅದರಿಂದ ಆವಾಗ ಹೇಳ್ತಾರೆ ಕಡೆಗೆ, ಆಗ ಹೇಳ್ತಾರಂತೆ, ಆಗ ಕೇಳ್ತಾರಂತೆ. ಈಗ ನೀನು ಕೇಳ್ತಾರೆ ನೋಡಿ, ಇದು ಜೀವಾತ್ಮನಿಗೆ ಬೇಕಾಗಿದ್ದು. ಅವನ ಪತ್ನಿಯರು ಅನುಗ್ರಹ ಮಾಡೋದು ಕೇಳ್ಕೊಂಡ್ರು. ಆದ್ರೆ ಇವನು ಕಾಳಿಯ ಕೇಳ್ಕೋಬೇಕಾದ್ರೆ ಅನುಗ್ರಹ ನಿಗ್ರಹ ಮಾಡೋದು ನಿನಗ್ ಬಿಟ್ಟಿದ್ದು. ಯಾಕಂದ್ರೆ ನೀನೇ ಕಾರಣ. ನನಗೆ ಅನುಗ್ರಹ ಮಾಡ್ತೀಯೋ ನಿಗ್ರಹ ಮಾಡ್ತೀಯೋ ನಿನಗೇ ಬಿಟ್ಟಿದ್ದೀನಿ ಅಂತಾನೆ ನೋಡಿ. ಇದು ಜೀವಾತ್ಮನ ಅತ್ಯಂತ ಇದು. ಭಗವಂತನ ನಾವು ಕೇಳ್ಕೊಳ್ಳೋದು ತಪ್ಪಿಲ್ಲ ಅಂತಲ್ಲ. ಆದ್ರೆ ಭಗವಂತನಿಗೆ ನನಗೆ ಅನುಗ್ರಹ ಮಾಡ್ತೀಯೋ ನಿಗ್ರಹ ಮಾಡೋದು ನಾನು ಅನುಗ್ರಹಕ್ಕೆ ಅಂತ ತಿಳ್ಕೊಳ್ತೀನಿ, ನೀನೇ ಮಾಡೋನಾಗು ಅಂತ ಕೇಳ್ಕೊತೀವಲ್ಲ, ಅದು ಅತ್ಯಂತ ಉತ್ಕಟೆಯಾದಂತ ಭಾಗವತ ಲಕ್ಷಣ. ಇಲ್ಲಿ ಕಾಳಿಯ ತೋರಿಸ್ಕೊಳ್ತಾನೆ. ಅದಕ್ಕೆ ಅನುಗ್ರಹಂ ವಾ ನಿಗ್ರಹಂ ವಾ ನಾನು ಅನುಗ್ರಹ ನಿಗ್ರಹ ಎರಡೂ ನೀವೇ ಬಿಟ್ಟಿದ್ದೀನಿ ಅಂತ ಕೈ ಮುಗಿದ್ಕೊ, ಏನು ಕೇಳೋದಿಲ್ಲ ಅವನು. ನೀನೇನ್ ಹೇಳ್ತೀಯೋ ಆ ತರ ಅನುಗ್ರಹವಾದ್ರೂ ಮಾಡು, ನಿಗ್ರಹ ಇಲ್ಲ ನೀನು ನನ್ನ ಕೊಲ್ತೀನಿ ಅಂದ್ರೆ ಆಯ್ತು, ಅದು ಸಹ ನಾನು ಸಿದ್ಧನಾಗಿದೆ ಅನ್ನೋ ತರ ಅನುಗ್ರಹಂ ವಾ ನಿಗ್ರಹಂ ವಾ ಅಂತಾನೆ. ಆವಾಗ ಹೇಳ್ತಾನೆ, ಇತ್ಯಾಕರ್ಣ್ಯ ವಚಪ್ರಾಹ ಭಗವನ್ ಕಾರ್ಯಮಾನುಷಃ ನಾತ್ತಸ್ಥೇಯಂ ತ್ವಯಾ ಸರ್ಪ ಸಮುದ್ರಂ ಯಾಚಿಮಾಚಿರಂ ಸ್ವಜ್ಞಾತ್ಯಪತ್ಯ ಧಾರಾದ್ಯೈಃ ಗೋ ನೃಭಿಃ ಭುಜ್ಯತಾನ್ ನದಿ. ಆಗ ಭಗವಂತ ಹೇಳ್ತಾನೆ, ಇವನ್ ಮಾತನ್ನೆಲ್ಲ ಕೇಳ್ತಾನೆ. ಆಗ ಇವನು ಕಾರ್ಯಮಾನುಷಃ, ಇವನು ಮನುಷ್ಯನಲ್ಲ. ಇವನು ಅದಕ್ಕೆ ಸ್ವಾಮಿ ಹೇಳ್ಬೇಕಾದ ಇವನು ಮಿಥ್ಯಾಗೋಪ ಅಂತಾರೆ. ಇವನು ಮಿಥ್ಯಾದ ಗೋಪ, ಇವನು ಕಾರ್ಯಮಾನುಷ, ಮನುಷ್ಯನಲ್ಲ. ಒಂದು ಕಾರ್ಯಕ್ಕಾಗಿ ಮನುಷ್ಯ ವೇಷವನ್ನು ಧರಿಸಿರೋದವನು. ಅದಕ್ಕೆ ಕಾರ್ಯಮಾನುಷ ಅಂತ ಪದವನ್ನ ಇಲ್ಲಿ ಶುಕುಮಾಶ್ರ ಹೇಳ್ತಾರೆ. ಒಂದು ಕಾರ್ಯವನ್ನ ಲೋಕ ಉದ್ಧಾರ ಮಾಡೋಕ್ಕೆ, ಕಾರ್ಯ ಮಾಡೋದಕ್ಕೆ ಮನುಷ್ಯ ರೂಪವನ್ನ ತಂದ್ಕೊಂಡಿದ್ದಾನೆ ಇವನು ಕಾರ್ಯಮಾನುಷ ಇವನು. ಅದಕ್ಕೆ ಅವ್ನು ಹೇಳ್ತಾನೆ, ಅತ್ರ ನಸ್ಥೇಯಂ, ನೀವು ಇನ್ನು ಯಮುನಾ ನದಿಯಲ್ಲಿ ಇರೋದು ಬೇಡ. ಅತ್ರ ನಸ್ಥೇಯಂ ಯಾಕೆ ಅಂತ ಹೇಳ್ತಾರೆ, ಸರ್ಪ ಅಂದ್ರೆ ಸಂಬೋಧನೆ. ಹೇ ಕಾಳಿಯನೇ, ತ್ವಯ ಅತ್ರ ನಸ್ಥೇಯಂ, ನೀನು ಇಲ್ಲಿ ಯಮುನೆಯಲ್ಲಿ ಇರೋ ಬೇಡ. ಅದಕ್ಕೆ ಸಮುದ್ರಂ ಯಾಹಿ ಮಾಚಿರಂ, ಸಮುದ್ರಕ್ಕೆ ಹೋಗು, ಸಮುದ್ರದಲ್ಲಿ ಹೋಗಿ ಇರೋ ನೀನು. ಮಾಚಿರ ಮುಂದೆ ಸುಖವಾಗಿ ಇರೋ ನೀನು, ಅಲ್ಲಿ ಯಾವ ಯೋಚನೆಯೂ ಇರೋದಿಲ್ಲ ನಿನಗೆ ಹೇಳ್ತಾರೆ. ಆಮೇಲೆ ಸ್ವಜ್ಞಾತ್ಯಪತ್ಯ ಧಾರಾದ್ಯೈಃ ಗೋನೃಭಿರ್ ಭುಜ್ಯತಾನ್ ನದಿ. ಕಡೆಗೆ ನೀನು ಹೋಗು. ನೀನು ಹೋಗ್ಬೇಕಾದ್ರೆ ನಿನ್ನ ನೆಂಟರು, ನಿನ್ನ ಕುಟುಂಬರು, ಸ್ತ್ರೀಯರು, ಅವ್ರು ಎಲ್ಲರನ್ನೂ ಸಹ ನೀನು ಸಮುದ್ರಕ್ಕೆ ಕರ್ಕೊಂಡು ಹೋಗಿರೋ. ಇಲ್ಲಿ ನೀನು ಹೋದ್ಮೇಲೆ
ಇಲ್ಲಿರುವ ನದಿ ಶುದ್ಧವಾಗಿ, ಆ ವಿಷಪೂರಿತ ನದಿಯೆಲ್ಲ ಹೊರಟೋಗ್ಬಿಡ್ತಲ್ಲ, ಶುದ್ಧವಾದ ನದಿಯಲ್ಲಿ ಗೋ ನೃಭಿಹಿ, ಗೋವುಗಳು, ನೃಭಿಹಿ ಮನುಷ್ಯರು, ಮತ್ತೆ ಭುಜ್ಯತಾಂ, ಈ ನೀರನ್ನು ಇಲ್ಲಿವರೆಗೂ ಅವರು ಈ ನೀರನ್ನು ಅನುಭವಿಸದೆ ಕಷ್ಟಪಡ್ತಾ ಇದ್ದಾರೆ. ಆ ನೀರನ್ನ ಅವರು ಕಾಳಿಯ ಯಮನಿಯೂ ಶುದ್ಧವಾಗ್ಲಿ, ಯಮನಿಗೂ ವಿಷದಿಂದ ಬಹಳ ಸಂಕಟ ಪಡ್ತಾ ಇದ್ದಾಳೆ, ಯಮನಿಯೂ ಶುದ್ಧವಾಗ್ಲಿ, ಆ ಶುದ್ಧವಾದ ನೀರನ್ನ ಗೋಕುಲದ ಜನಗಳು, ಹಸು ಗೋವುಗಳು, ಪ್ರಾಣಿಗಳೆಲ್ಲ ಕುಡಿಯುವಂತಾಗ್ಲಿ ಅಂತ ಹೇಳ್ತಾನೆ. ಆ ಕಡೆಗೆ ಏತತ್ ಸನ್ ಸ್ಮರೇ ನೃತ್ಯ ಸ್ತುಭ್ಯಂ ಮದನುಶಾಸನಂ ಕೀರ್ತಯನ್ ಉಭಯೋ ಸಂಜೋಹೋ ನೈಷುದ್ ಭಯಮಾಪ್ನುಯಾತೆ. ಕಡೆಗೆ ಅವನು ಹೇಳ್ತಾನೆ, ಕಡೆಗೆ ನೀಂತಾನೆ, ಈಗ ನಿನ್ನಿಂದ ಈಗ ಆಯ್ತಲ್ಲ, ಇನ್ನು ಮೇಲೆ ಹೇಳ್ತಾನೆ, ಯಾವ ಮನುಷ್ಯನು ತುಭ್ಯಂ ನಿನಗಾದ ಏತದ್ ಮದನುಶಾಸನಂ ನನ್ನಿಂದ ಆಜ್ಞೆಯನ್ನು ಸಂಸ್ಮರೇತೆ ಸ್ಮರಣೆ ಮಾಡ್ತಾನೋ, ಈಗ ನಿನಗೆ ನಾನು ಮಾಡಿದ ಆಜ್ಞೆಯನ್ನು ಯಾರು ಮನುಷ್ಯನು ಸರಿ ಮಾಡ್ತಾನೋ ಅವನು ಉಭಯೋ ಸಂಧ್ಯೋಹೋ, ಸಂಜೆ ಮತ್ತು ಉಭಯ ಎರಡು, ಬೆಳಗಿನ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ ಎರಡಲ್ಲೂ ಸಹ ಕೀರ್ತಯನ್ನೇ, ಈ ಕಾಳಿಯನಿಗೆ ಇದಾದ ಇದನ್ನ ಹೊಗಳಾಡ್ತಾನೋ, ನಿನಗಾದಂತ ಹೊಳ್ತಾನೋ ಅವನು ಯುಷ್ಮದ್ ದಿಸೆ ನಿಮ್ಮಿಂದ ಯಾವ ಭಯವನ್ನು ಸಹ ನಾಪ್ನುಯಾತ್ ಹೊಂದುವುದಿಲ್ಲ. ಯಾರು ಕಾಳಿಯನ ಪ್ರಸಂಗವನ್ನ ಬೆಳಗ್ಗೆ ಮತ್ತು ಸಾಯಂಕಾಲ ನೆನೆಸ್ಕೊಂಡು ನನ್ನನ್ನ ಕೀರ್ತನೆ ಮಾಡಿ ನಿನ್ನನ್ನು ಯಾರು ಹೊಗಳ್ತಾರೋ ಅವರಿಗೆ ನಿಮ್ಮಿಂದ ಯಾವ ತೊಂದರೆಯೂ ಆಗೋದಿಲ್ಲ. ನಿಮ್ಮಿಂದ ಅಂದ್ರೆ ನಿಮ್ಮ ಸತ್ವ ಜಾತಿಯಿಂದಾನೆ ಯಾವ ತೊಂದರೆಯೂ ಆಗೋದಿಲ್ಲ, ಹೊಂದುವುದು ಬೇಡ ಅಂತ ಹೇಳ್ತಾರೆ. ಒಂದು ವರವನ್ನು ಕೊಡ್ತಾನೆ ಎಲ್ಲರೂ. ಆದ್ರೆ ಈ ಕೆಲಸವನ್ನು ನಾವು ಮಾಡ್ಬೇಕು, ಬೆಳಗ್ಗೆ ಸಾಯಂಕಾಲ ಮಾಡ್ಬೇಕು. ಮಾಡ್ದ ಅಂದ್ರೆ ಸ್ಮರಿಸ್ಬೇಕು, ಭಗವಂತ ಕಾಳಿಯನಿಗೆ ಮಾಡಿದಂತಹ ಒಂದು ಇದನ್ನ ಸ್ಮರಣೆ ಮಾಡಬೇಕು. ಮಾಡದ ಅಂದ್ರೆ ಇದು ಅವರಿಗೆ ಈ ನಿನ್ನ ಜಾತಿಯವರಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಯೋಸ್ಮಿನ್ ಸ್ನಾತ್ವಾ ಹೃದಯ ಮರ್ತ್ಯೋ ದೇವಾಂದ್ರಿ ಸ್ತರ್ಪಯೇ ಜ್ವಲೈ ಉಪೋಷ್ಯವ ಸ್ಮರೇನ್ನರ್ಚನ್ನೇ ಸರ್ವಪಾಪೈ ಪ್ರಮುಚ್ಯತೆ. ಕಡೆಗೆ ಇವರಷ್ಟೇ ಅಲ್ಲ, ಯಾವ ಮನುಷ್ಯನು ಅಸ್ಮಿನ್ ಹೃದಯ, ಈ ಕಾಳಿಂದಿ ಮಡಿಯಲ್ಲಿ ಇದ್ದು ನೀ ಹೋದಿಯಲ್ಲ, ಈ ಮಡುವಿನಲ್ಲಿ ಯಾರು ಸ್ನಾನ ಮಾಡ್ತಾರೋ ಅಂದ್ರೆ ಕಾಳಿಂದಿಯಲ್ಲಿ ಎಲ್ಲಿ ಇದ್ದು ಹೋದಲ್ಲೋ ನೋಡಿ, ಒಂದು ಕಾಲದಲ್ಲಿ ವಿಷಪೂರಿತವಾದ ಕಾಳಿಂದಿ ನದಿ, ಆ ಮಡುವಿನಲ್ಲಿ ಈಗಲೂ ಸಹ ಯಾರು ಸ್ನಾನ ಮಾಡ್ತಾರೋ ಸ್ನಾತ್ವ ಜಲೈಹಿ ದೇವಾದಿ ಅಲ್ಲಿಂದ ಈ ನೀರಿನಿಂದ ದೇವತೆಗಳಿಗೆ ಪಿತೃಗಳಿಗೆ ತರ್ಪಣವನ್ನು ಅರ್ಘ್ಯವನ್ನು ಕೊಡ್ತಾರೋ, ತರ್ಪಯೇತೆ ತರುವಿಸಾರೋ. ಆಮೇಲೆ ಉಪೋಷ್ಯ, ಅಲ್ಲಿ ಒಂದು ದಿನ ಉಪವಾಸವನ್ನ ಮಾಡಿ ಸ್ಮರನ್ ಅಂದ್ರೆ ನನ್ನನ್ನೇ ಧ್ಯಾನಿಸುತ್ತ, ಅರ್ಚನ್ನೇ ಪೂಜಿಸುತ್ತ ಮೈದ ಅಂದ್ರೆ ಸರ್ವ ಪಾಪೈಹಿ ಪ್ರಮುಚ್ಯತೆ, ಎಲ್ಲಾ ಪಾಪಗಳಿಂದ ಬಿಟ್ಟವರಾಗ್ತಾರೆ. ಹೇಗೆ ಗಂಗಾ ನದಿಯ ಸ್ನಾನ ಒಂದು ವಿಶೇಷವಾಗಿ ಹೇಳಿದ್ದು, ಆ ತರ ಯಮುನೆಯಲ್ಲಿ ಆ ಕಾಳಿಂದಿ ಮಡು ಇದೆಯಲ್ಲ, ಆ ಮಡುವಿನಲ್ಲಿ ಸ್ನಾನವನ್ನು ಮಾಡಿ ಉಪವಾಸ ಇಟ್ಟು ದೇವತೆಗಳು ಅರ್ಘ್ಯಾದಿ ಕೊಟ್ಟು ಪಿತೃಗಳಿಗೆ ತರ್ಪಣವನ್ನು ಮಾಡಿ ಆ ಭಗವಂತನ ಧ್ಯಾನ ಮಾಡ್ತಾ ಇದ್ರೆ ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ ಅದು. ಅಂದ್ರೆ ಅವನಿಗೆ ವರ ಕೊಡೋ ತರ ಅವನಿಂದ ಆಗಿದ್ದು ವರವನ್ನು ಕೊಡ್ತಾರೆ ಅದಕ್ಕೆ. ಆಮೇಲೆ ದ್ವೀಪಂ, ಆಮೇಲೆ ಹೇಳ್ತಾನೆ ಕಡೆಗೆ ಸಮುದ್ರದಲ್ಲಿ ಎಂದು ಯಾವ ಜಾಗಕ್ಕೆ ಹೋಗ್ಲಿ ಅಂತ ಕೇಳ್ತಾನೆ. ಅದಕ್ಕೆ ದ್ವೀಪಂ ರಮಣಕಂ ಹಿತ್ವಾ ಹೃದಮೇತಾದುಭಾಷಿತಃ ಯದ್ಭಯಾತ್ ಸಪರ್ಣಾಸ್ತ್ವಂ ನಾದ್ಯನ್ಮತ್ ಪದಲಾಂಛಿತಂ అని ಹೇಳ್ತಾನೆ. ರಮಣಕ ಅಂತ ಒಂದು ದ್ವೀಪ ಇದೆ, ಅದಕ್ಕೆ ದ್ವೀಪಂ ರಮಣಕಂ, ಸಪ್ತದ್ವೀಪ ಒಂದು ರಮಣಕ ದ್ವೀಪ ಇದೆ ಸಮುದ್ರದಲ್ಲಿ. ಅಲ್ಲಿ ಹೃದಮೇತ ದುಪಾಷ್ಟಿತ, ಅಲ್ಲಿ ಹೋಗಿ ನೀವು ವಾಸ ಮಾಡಿ. ಅದಕ್ಕೆ ರಮಣಕ ದ್ವೀಪಂ ಹಂಗಂದ್ರೆ ಕಡೆಗೆ ಹಿಂದೆ ನೀವು ಅಂದ್ರೆ ಇದು ರಮಣಕ ದ್ವೀಪ ಅಂತ ಒಂದು ದ್ವೀಪ ಇತ್ತದು. ಇದು ನಾನು ಆ ರಮಣಕ ದ್ವೀಪದಲ್ಲಿ ಇವನು ಕಾಳಿಯಲ್ಲಿದ್ದ. ಅಲ್ಲಿ ಕಾಳಿಯಲ್ಲಿದ್ದಾಗ ಏನ್ ಮಾಡ್ದ, ಗರುಡ ಬಂದು ಅವ್ರನ್ನ ಹಿಂಸೆ ಮಾಡಕ್ ಶುರು ಮಾಡ್ದ. ಆಗ ಗರುಡನ ಭಯದಿಂದ ಆ ರಮಣಕ ದ್ವೀಪವನ್ನು ಬಿಟ್ಟು ಯಮನ ದ್ವೀಪ ಸೇರ್ಕೊಂಡಿದ್ದ ಇವನು. ಅದನ್ನ ಭಗವಂತರೇ ಯದ್ಭಯಾತ್ ರಮಣಕನ್ ದ್ವೀಪಂ ಹಿತ್ವ, ಯಾವನ ಭಯದಿಂದ ನೀನು ರಮಣಕ ದ್ವೀಪನ್ ಬಿಟ್ಟು ಯಮಾದಿಗೆ ಬಂದಿದೀಯೋ ಸಹ ಅವನು ಈಗ ನೀ ಸಮುದ್ರಕ್ಕೆ ಹೋಗ್ತೀಯಲ್ಲ, ಅಲ್ಲಿ ನೀನ್ ಯಾಕೆಂದ್ರೆ ನಿನ್ನ ತಲೆಯ ಮೇಲೆ ನನ್ನ ಲಾಂಛನ ಇದೆ. ಭಗವಂತ ಇವತ್ತಿಗೂ ಸಹ ಎಲ್ಲಾ ಕೃಷ್ಣ ಸರ್ಪದ ಮೇಲೆ ನೋಡಿ ಭಗವಂತನ ಪಾದದ ಲಾಂಛನ ಇರುತ್ತೆ ಎಲ್ಲ ಕೃಷ್ಣ ಮೇಲೂ. ಆ ಲಾಂಛನವನ್ನ ಮತ್ಪದ ಲಾಂಛಿತಂ, ಅದಕ್ಕೆ ಸ್ವಾಮ್ ನಿನ್ನನ್ನು ಅದ್ಯಾತ್, ನಿನ್ನನ್ನು ತಿನ್ನೋದಿಲ್ಲ. ನನ್ನ ಲಾಂಛವನ್ನು ನೋಡಿದ ತಕ್ಷಣ ನಿನ್ನನ್ನು ಅವನು ತಿನ್ನೋದಿಲ್ಲ, ನೋಡಿದ ತಕ್ಷಣ ಹೊರಟೋಗ್ಬಿಡ್ತಾನೆ, ನಿಮಗೆ ಅವನು ತೊಂದರೆ ಮಾಡೋದಿಲ್ಲ
ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಇದು ಒಮ್ಮಡಿ ಕಡೆಗೆ ಅವೆಲ್ಲ ಹೊಸ ನಾಗಪತ್ನಿಯರೆಲ್ಲ ಭಗವಂತನ ಅರ್ಚೆ ಮಾಡಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅಲ್ಲಿಂದ ಬರ್ತಾನೆ. ಇಲ್ಲಿ ಸ್ವಾಮಿ ದೇಶಿಕನ ಅದ್ಭುತವಾಗಿ ಇದನ್ನ ತೆಗೆದುಕೊಳ್ತಾರೆ. ಏನಪ್ಪಾ ಅಂದ್ರೆ ಭಗವಂತ ತನ್ನ ಭಕ್ತರಾದವರಿಗೆ ಸಮುದ್ರ ಅವನ ಜಾಗ, ಅವನ ಸಮುದ್ರ ಭಗವಂತನ ಜಾಗ ತಾನೆ. ತನ್ನ ಭಕ್ತರಿಗೆ ತನ್ನ ಜಾಗವನ್ನೇ ಕೊಟ್ಬಿಡ್ತಾನೆ ಅಂತ. ತನ್ನ ಭಕ್ತರಿಗೆ ತನ್ನ ಜಾಗವನ್ನೇ ಬಿಟ್ಕೊಡ್ತಾನೆ. ನೀವು ನನ್ನ ಮೇಲೆ ಇರಿ, ಪರವಾಗಿಲ್ಲ, ನಾನೆಲ್ಲೋ ಇರ್ತೀನಿ ಗೋಕುಲದಲ್ಲಿ, ಅಲ್ಲಿ ಇರ್ತೀನಿಲ್ಲ, ನನ್ನಲ್ಲಿ ನೀವಿರಿ ಅಂದ್ಬಿಟ್ಟು ಅಂತ. ಅದೇ ತರ ಅಲ್ಲಿಂದ ಬರ್ಬೇಕಾದ್ರೆ ಸುಗ್ರೀವನ್ಗೆ ತನ್ನ ಅರಮನೆ ರಾಮ ಇದು ನೋಡಿದ್ವಲ್ಲ, ತನ್ನ ಅರಮನೆನ ಸುಗ್ರೀವನ ಬಿಟ್ಕೊಟ್ಬಿಡ್ತಾನೆ. ಹೇಳ್ತಾನೆ ಭರತನಿಗೆ, ಸುಗ್ರೀವನಿಗೆ ತಾನು ಸೀತೆ ಹೊರಗಡೆ ಎಲ್ಲೋ ಒಂದು ಜಾಗದಲ್ಲಿ ಇದ್ದು ತನ್ನ ಅರಮನೆಯನ್ನ ಸುಗ್ರೀವನ ಕೊಡ್ತಾನೆ. ವಿಭೀಷಣನಿಗೆ ಅದೇ ಪಕ್ಕದಲ್ಲಿ ಆತರ ಕೊಡ್ತಾನೆ. ಭಗವಂತ ತನ್ನ ಭಕ್ತರಿಗೆ ತನ್ನ ಸರ್ವಸ್ವವನ್ನು ಕೊಡ್ತಾನೆ, ತನ್ನ ಸ್ಥಾನವನ್ನು ಕೊಡ್ತಾನೆ. ಆಗಿರ್ಬೇಕಾದ್ರೆ ಆ ಸ್ಥಾನವನ್ನ ನಮಗೆ ಕೊಡದೇ ಪರಮಾತ್ಮನ ಕೊಡದೇ ಇರ್ತಾನೆ ಅವನು ಅಂದ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಆಗ ಹೇಳ್ತಾರೆ. ಅವಾಗ ಭಗವಂತನ ಗರುಡ ಧ್ವಜನಾದ ಭಗವಂತನ ಪೂಜೆ ಮಾಡಿ ಗರುಡ ಲಾಂಛನವನ್ನ ಭಗವಂತನ ಪಾದ ಲಾಂಛನ ಹೊತ್ತಂತ ಇದು ಸಮುದ್ರಕ್ಕೆ ತನ್ನ ಪತ್ನಿಯರ ಜೊತೆ ಎಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಆಗ ಏನಾಯ್ತಾಗ ಮುಂದಕ್ಕೆ ಬರುತ್ತೆ. ಆಗ ಸ್ವಲ್ಪ ನೀರು ಹರಿತಾ ಇರ್ತಲ್ಲ, ಸ್ವಲ್ಪ ಕಾಲ ಎಲ್ಲವೂ ವಿಷಪೂರಿತವಾಗಿ ನೀರೆಲ್ಲ ಹೋಗಿ ಸ್ವಚ್ಛವಾಗಿ ಎಲ್ಲರೂ ಉಪಯೋಗಿಸ್ತಾರ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಕಾಳಿಯನ ಮರ್ದನ ಮಾಡಿದ್ದು ಕಾಳಿಯನ ಉದ್ಧಾರಕ್ಕೋಸ್ಕರವೇ, ಕಾಳಿಯನನ್ನ ಕೊಲ್ಲೋದಕ್ಕಲ್ಲ ಅವನಿಗೆ. ಕಾಳಿಯನ ಯಾವಾಗಲೂ ಭಗವಂತ ರಾವಣನ್ನು ಅಷ್ಟೇ ಕಡೆಯವರೆಗೂ ಅವಕಾಶ ಕೊಡ್ತಾನೆ ಅವನಿಗೆ ಕೊಲ್ಲಬೇಕು ಅಂತ ಅವನು ಇಲ್ವೇ ಇಲ್ಲ. ಯಾವಾಗ ಇವನು ವಿಧಿ ಇಲ್ದೆ ಏನ್ ಮಾಡ್ತಾನ ಅವನಿಗೆ, ಅವನು ನಾನು ಗೆಲ್ಬೇಕು ಅಂತ ಆಡ್ತಾರೆ. ಅಂದ್ಮೇಲೆ ಜೇತವ್ಯ ಅಂತ ಹೇಳ್ತಾನೆ. ಜೇತವ್ಯಂ ಅಂತ ಹೇಳ್ತಾನೆ. ಮರ್ತವ್ಯಂ ಜೇತವ್ಯಂ ಇತಿ ಕಾಕುಸ್ತಃ ಮರ್ತವ್ಯಂ ಇತಿ ರಾವಣ ಅಂತ. ನಾನು ಕರ್ತವ್ಯಂ ಕೊಲ್ಬೇಕು ಅಂತ ರಾವಣ, ಗೆಲ್ಬೇಕು ಅಂತ ರಾಮನ ಭಗವಂತನ ಉದ್ದೇಶ ಗೆಲ್ಲೋದಷ್ಟೇ, ಕೊಲ್ಲೋದಲ್ಲ ಅವನಿಗೆ. ಇದೇ ಇಲ್ಲದೆ ಇದ್ರೆ ಈಗ ರಾವಣಾದಿಗಳು ಯಾವುದಕ್ಕೂ ಬಗ್ದೇ ಇದ್ದ ಕೊಲ್ಬೇಕಾಗುತ್ತೆ. ಇಲ್ಲಿ ಬಗ್ಬಿಟ್ಟ ಅವನು, ಅದರಿಂದ ಗೆದ್ದ ಅಷ್ಟೇ ಭಗವಂತ. ಕಾಳಿಯನಿಗೆ ಎಲ್ಲವನ್ನು ಮಾಡ್ದ, ತನ್ನ ಜಾಗವನ್ನೇ ಸಮುದ್ರವನ್ನೇ ಕೊಟ್ಟ, ಲಾಂಛನವನ್ನು ಕೊಟ್ಟ. ಅದರಿಂದಾಗಿ ಅವನಿಗೆ ಗರುಡನ ಬಾಧೆಗಳು ಮತ್ತು ಯಾವ ಬಾಧೆ ಇಲ್ಲದೆ ಇದ್ದಂಗೆ ಸುಖವಾಗಿ ಅವರಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಅವರು. ಮತ್ತೆ ಅವರು ಅದನ್ನೆಲ್ಲ ಬಿಡ್ತಾರೆ ಅಂದ್ಬಿಟ್ಟು, ತಮ್ಮ ಯಾರನ್ನೂ ಅಲ್ಲಿ ಹಿಂಸೆ ಮಾಡ್ದೇನೆ ತಪ್ಪಾಟ ತಾವಿರ್ತಾರೆ ಅಂದ್ಬಿಟ್ಟು ಅದನ್ನ ಅಂದ್ಬಿಟ್ಟು ಕಡೆಗೆ ಆವಾಗ ಇದೆಲ್ಲ ಬರುತ್ತೆ. ಅದಕ್ಕೆ ಅದು ಕಥೆ ಬರುತ್ತೆ, ಹೇಗೆ ರಮಣಕ್ಕೆ ಪರ್ವತವನ್ನು ಬಿಟ್ಟು ಅಂತ ಬರುತ್ತೆ, ಅದು ಭಾಗವತದಲ್ಲಿ. ನಮಗದೆಲ್ಲ ಬೇಡ. ಹಾಗಾಗಿ ಇದು ಈ ತರ ಇಲ್ಲಿ ಯಾತಕ್ಕೆ ಇವರು ತೆಗೆದರು ಅನ್ನೋದಕ್ಕೆ ಸ್ವಾಮಿ ಕಾಳಿಯ ಮರ್ದವನ್ನೇ ಗೋಪಾಲವಂಶದಲ್ಲಿ ಎಲ್ಲೂ ಕಾಳಿಯ ಮರ್ದನ್ ಹೇಳಲೇ ಇಲ್ಲ ನೋಡಿ. ಅವರು ಎಲ್ಲ ಹೇಳ್ಕೊಂಬಂದರು, ಪೂತನಿ ಇದೆಲ್ಲ ಹೇಳ್ಕೊಂಬಂದರು, ಕಾಳಿಯ ಮರ್ದನ್ ಹೇಳಿಲ್ಲ ಅವರು. ಪ್ರಾಯಶಃ ಕಾಳಿಯ ಇದನ್ನ ಇದಕ್ಕಿಟ್ಕೊಂಡ್ರು, ದಶಾವತಾರ ಸ್ತೋತ್ರಕ್ಕಿರಲಿ ಇಟ್ಕೊಂಡ್ರು ಅನ್ಸುತ್ತೆ. ಇಲ್ಲಿ ಕಾಳಿಯನನ್ನೇ ವಿಷಯವಾಗ್ತು. ಯಾಕಂದ್ರೆ ಅದೊಂದನ್ನೇ ಇಟ್ಕೊಂಡು ಭಗವಂತನ ಉದ್ದೇಶ ಎಲ್ಲರನ್ನು, ಶಿಷ್ಯರನ್ನ, ಭಕ್ತರನ್ನ ಶಿಕ್ಷೆಯ ಮೂಲಕವಾಗಿಯೂ ಸಹ ಉದ್ಧಾರ ಮಾಡೋದಷ್ಟೇ. ಹೇಗೆ ಒಂದು ಶಿಕ್ಷೆ ಉದ್ಧಾರ ಮಾಡುವಾಗ ಶಿಕ್ಷೆಯೂ ಒಂದು ಅವನಿಗೆ ಅನುಗ್ರಹವು ಒಂದು, ಶಿಕ್ಷೆಯೂ ಅನುಗ್ರಹವೇ. ಯಾವಾಗ ಬಗ್ಗದೇ ಇದ್ದ ಅಂದ್ರೆ ಈ ಜೀವಾತ್ಮ ಅಹಂ ಅಂತ ಬಗ್ಗದೇ ಇದ್ದಾಗ ಆಗ ಸ್ವಲ್ಪ ಲಘು ಶಿಕ್ಷೆಯನ್ನು ಕೊಡ್ತಾನೆ, ಇಲ್ಲದೆ ಸ್ವಲ್ಪ ತೀವ್ರವಾದ ಶಿಕ್ಷೆ ಕೊಡ್ತಾನೆ. ಶಿಕ್ಷೆಯನ್ನು ಕೊಟ್ಟು ಆಗ ನಮ್ಮನ್ನು ಬಗ್ಗಿಸ್ತಾನೆ ಭಗವಂತ. ಅದನ್ನೇ ಇದಕ್ಕೆ ಈ ಕಾಳಿಯ ಅದನ್ನ ಯಾಕೆ ತೆಗಿತಾರೆ ಅಂದ್ರೆ ಅವರು ಅದನ್ನ ಬಹಳ ಅದ್ಭುತವಾಗಿ ಅದನ್ನ ತಗೊಳ್ತಾರೆ ಅದಕ್ಕೆ. ಆಮೇಲೆ ಇದರಲ್ಲಿ ರಂಗರಾಜ ಸ್ತವದಲ್ಲಿ 2 ಶ್ಲೋಕಗಳಲ್ಲಿ ಇದನ್ನ ಅನುಭವಿಸ್ತಾರೆ ಅವರು. ಇದರಲ್ಲಿ ಆಕಂಠ ವಾರಿಭರ ಮಂಥರ ಮೇಘದೇಶ್ಯಂ ಪೀತಾಂಬರಂ ಕಮಲೋಚನ ಪಂಚಹೇತಿ ಬ್ರಹ್ಮಸ್ತನಂದಯ ಮಯಾಚತ ದೇವಕೀ ತ್ವಾಂ ಶ್ರೀರಂಗಕಾಂತ ಸಿತುಸುಕಾಮ್ಯದಿ ಕಾಪರೈವಂ ಅಂದ್ಬಿಟ್ಟು ಅಂತ ಇಲ್ಲಿ ಇವನು ಭಗವಂತನ ಹೇಳ್ತಾರೆ. ಕಡೆ ಭಗವಂತನ ಕೃಷ್ಣಾವತಾರ ಅನುಭವಿಸ್ತಾರೆ. ಅವನು ದೇವಕಿಯ ಭಾಗ್ಯವನ್ನ ಕೊಂಡಾಡ್ತಾರೆ. ಹೇಗೆ ಇಲ್ಲಿ ಸ್ವಾಮಿ ಕಾಳಿಯನ್ನ ಕೊಂಡಾಡಿದ್ರು, ಭಗವಂತನ ತುಳಿಸಲ್ಪಟ್ಟನಲ್ಲ ಇಂಥ ಪುಣ್ಯ ಮಾಡಿದಂತ. ಇಲ್ಲಿ ದೇವಿಯನ್ನ ಭಗವಂತನ ಗರ್ಭದಲ್ಲಿ ಹೊತ್ಕೊಂಡ್ಲಲ್ಲ ದೇವಿ, ಎಂತಹ ಪುಣ್ಯ ಮಾಡಿದ್ಲು ಅಂತ ಕೊಂಡಾಡ್ತಾರೆ ಕಡೆಗೆ ಅದಕ್ಕೆ. ಯಾಕಂದ್ರೆ ಅದು ಹೇಳ್ತಾರೆ ಮೊದಲು. ಆಮೇಲೆ ಅವಳು ದೇವಕಿ ಅವಳು ಹಿಂದೆ ಇದರಲ್ಲಿ 12,000 ವರ್ಷಗಳ ಹಿಂದೆ ಮಾಡಿರ್ತಾಳೆ. ಅವಳು ಇದರಲ್ಲಿ ನೀನೇ ನನ್ನ ಮಗನ ಹುಟ್ಟಬೇಕು, ನೀನೇ ನನ್ನ ಮಗನ 3 ಸಲ ಹೇಳೋದ್ರಿಂದ 3 ಅವತಾರಗಳು ಇದು.
ಆಗ ಬಂದಿರ್ತಾನೆ. ಇಲ್ಲಿ ಕಡೆ ಅವತಾರ ದೇವಕಿ ವಸುದೇವ, ಇಲ್ಲಿ ಕೃಷ್ಣ ಅವತಾರ ಮಾಡ್ತಾನೆ. ಅದಕ್ಕೆ ಅವನು ಆಕಂಠ ವಾರಿವರ ಮಂತರ ಮೇಘದಿಶ್ಯಂ ಕಡೆಗೆ ಯಾವನು ಇದು ಕಮಲ ಮೇಘದ ಬಣ್ಣ ಅವನು. ಮತ್ತೆ ಕುತ್ತಿಯವರೆಗೂ ತುಂಬುವಂತಹ ನಿಧಾನವಾಗಿ ಅವಾಗ ಮೇಘದ ಶ್ಯಾಮ, ಅಷ್ಟು ತುಂಬಿದ ಮೋಡ ಎಷ್ಟು ಕಪ್ಪಾಗಿರುತ್ತೋ ಅಷ್ಟು ಕಪ್ಪಾಗಿರೋವನು. ಪದ್ಮನಯನ, ಕಣ್ಣೆಲ್ಲ ಒಳ್ಳೆ ಕಮಲೋದರ ಕಮಲಾಕ್ಷ ಆಗಿರೋದವನು. ಅದಲ್ದೇನೆ ಪಂಚಹೇತಿ, ಐದು ಆಯುಧಗಳನ್ನು ಧರಿಸೋನು, ಶಂಖ ಚಕ್ರ ಗದಾ ಪದ್ಮ ಶಾಂಗ ಧರಿಸಿರೋನು. ಆ ಸ್ವಾಮಿ ಏನ್ ಮಾಡ್ತಾನೆ, ಬ್ರಹ್ಮ ಸ್ತನಂದಯ ಮಯಾತೆ ದೇವಿಗಿತ್ತಾಂ, ಅವನಿಗೆ ಸ್ತನಂದಯಂ, ನನಗೆ ಮಗನ ಸ್ತನಂದಯದ ಮಗುವಾಗಿ ಆ ದೇವಕಿ ತ್ವಾಂ ಯಾಚತ, ದೇವಿಗೆ ಕೇಳಿದ್ಲು. ಅದಕ್ಕೆ ಶ್ರೀರಂಗ ಕಾಂತ ಸುತಕಾಮ್ಯತಿ ಕಾಬೈವಂ, ಆಗ ಎಂತಹ ಬುರುಳು ಸುತಕಾಮ್ಯತಿ, ತನ್ನ ಭಗವಂತನೇ ಮಗನ ಕೇಳಿದ್ಲಲ್ಲ ಅವಳು ಅಂತ ಎಂತಹ ವಿಲಕ್ಷಣ. ಕಾಬರೈವಂ, ಎಂತಹ ವಿಲಕ್ಷಣ ಅಂದ್ರೆ ಸಾಧಾರಣ ಸ್ತ್ರೀ ಅಲ್ಲ, ಭಗವಂತನ್ನೇ ಕೇಳಿ ಕೊಡದಲ್ಲ, ಎಂತಹ ಭಾಗ್ಯವತಿ ಅಂತ ಹೇಳ್ತಾಳೆ. ಅದಾಗ್ಲಿ ಶೈಲೋಗ್ನಿಶ್ಚ ಜಲಾಂ ಬಭೂವ ಮುನಯೋ ಮೂಢಾಂ ಬಭೂವುರ್ಜಡಾಃ ಪ್ರಾಜ್ಞಾಮಾಸುರ ಮಾಸುರಗ ಸಗೋಪಮೃತ ಮಾಸುಃ ಮಹಾಶೀವಿಷಾಃ ಗೋವ್ಯಾಘ್ರ ಸಹಜಾಂ ಬಭೂವುರಪರೆ ತ್ವನ್ಯಾಂ ಬಭೂವುಃ ಪ್ರಭೋ ತ್ವಂ ತೇಷ್ವನ್ಯತಮಾಂ ಬಭೂವಿತ ಭವತ್ ವೇಣುಕ್ವಣೋನ್ಮಾದನೆ. ಇದು ಭಗವಂತನ ವೇಣುವಾದನವನ್ನ ಕೊಂಡಾಡ್ತಾರೆ. ಇದು ಈ ವೇಣುವಾದನವನ್ನ ಇದನ್ನ ಪೆರಿಯಾಳ್ವಾರು ಅದ್ಭುತವಾಗಿ ಕೊಂಡಾಡಿದ್ದಾರೆ. ಇದನ್ನ ಪ್ರಾಯಶಃ ಪೆರಿಯಾಳ್ವಾರನ್ನ ಇದರಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿರ್ಬೋದು. ಇದನ್ನ ಒಂದು ದಶಕ ಪೂರ್ತಿ ಅದರಲ್ಲಿ ನಾವಲಂ ಅನ್ನೋ ದಶಕ ಪೂರ್ತಿ ವೇಣುಗಾನವನ್ನ ಕೊಂಡಾಡಿದ್ದಾರೆ ಅವರು. ಇಲ್ಲೂ ಅದನ್ನೇ ಕೊಂಡಾಡ್ತಾರೆ. ಅದನ್ನೇ ಆ ದಶಕದ ಅರ್ಥವನ್ನೇ ಇಲ್ಲಿ ಅವ್ರು ಹೇಳ್ತಾರೆ ಕಡೆಗೆ. ಅವಾಗ ಯಾವ ತರ ಇತ್ತು ಅಂದ್ರೆ, ಇಲ್ಲಿ ಭಗವಂತ ಏನ್ ಮಾಡ್ತಾನಂತೆ, ಅವನು ಭಗವತ್ ವೇಣು ಕೊಣೋನ್ ಮಾದನೆ, ಅವನು ಭಗವಂತ ವೇಣುವನ್ನ ಗಾನವನ್ನು ಮಾಡೋಕ್ ಶುರು ಮಾಡ್ತಾನಂತೆ. ಆ ಶುರು ಮಾಡುವಾಗ ಎಲ್ಲರಿಗೂ ಒಂದು ಉನ್ಮಾದನೆ ಉಂಟಾಗುತ್ತಂತೆ, ಮೈ ಮರ್ತ್ ಬಿಡ್ತಾನಂತೆ. ಯಾರ್ಯಾರು ಮೈ ಮರ್ತವ್ರು, ಬರೀ ಚೇತನ ಅಲ್ಲ ಅಚೇತನಗಳು ಅಂತ ಹೇಳ್ತಾರೆ. ಮೊದ್ಲು ಅಚೇತನದಲ್ಲಿ ತಗೋತಾರೆ. ಯಾವ್ದೊಂದು ಶೈಲ ಬೆಟ್ಟವು ಏನ್ರಿ ಅಚೇತನವಾದದ್ದು ಹೇಗ್ರಿ ಮೈ ಮರಿತೆ ಅಂದ್ರೆ, ಭಗವಂತನ ವಾದನ ಅಚೇತನವನ್ನು ಮೈಮರಿಸುವಂತಹ ಇತ್ತು. ಅದಕ್ಕೆ ಹೌದು. ಆಮೇಲೆ ಅಗ್ನಿಶ್ಚ, ಅಗ್ನಿ ಏನಾಗಿತ್ತಂತಂದ್ರೆ ಜಲಾಂಬಭೂವು, ಅದಕ್ಕೆ ವಿರುದ್ಧವಾದದ್ದು ಅದೇ ನೀರಾಗೋಯ್ತಂತೆ. ಅಂದ್ರೆ ಅಗ್ನಿಯೂ ಕರಗಿ ನೀರಾಯ್ತು ಅಂತ. ಉತ್ಪ್ರೇಕ್ಷೆಯಾದ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಅದ. ಅಗ್ನಿಂ ಬಭೂವ, ಅದು ಅಗ್ನಿಯೂ ಸಹ ಜಲಾಂ ಬಭೂವ, ಅಗ್ನಿಯೂ ನೀರಾಗೋಯ್ತಂತೆ. ಇವು ಅಷ್ಟು ಇದಾಗೈತಂತೆ. ಅದಕ್ಕೆ ಮುನಯ ಮೂಢಾಂಬು, ಮುನಿಯರು ಜ್ಞಾನಿಗಳು, ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಮೂಢರ ತರ ಆಗ್ಬಿಟ್ರಂತೆ. ಮುನಯ ಮೂಢಾಂ ಬಭೂವು, ಮುನಿಗಳೆಲ್ಲ ಮೂಢರಾಗ್ಬಿಟ್ರಂತೆ. ಯಾಕಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮೂಢರು ಯಾವ ತರ ಇರ್ತಾರೋ ಆ ತರ ಆಗ್ಬಿಟ್ರಂತೆ ಅವರು. ಮೂಢಾಂ ಬಭೂವು. ಆಮೇಲೆ ಜಡಾಹ ಆಮೇಲೆ ಕರೆಗೆ, ಆಮೇಲೆ ಜಡವಾದ ಪದಾರ್ಥಗಳು ಸಹ ಏನ್ ಮಾಡ್ತಾನೆ, ಅದಕ್ಕೂ ಅಗಾಹ ಅಂತಾರೆ. ಜಡವಾದ ಪದಾರ್ಥಗಳು ಸಹ ಅಜಡವಾಗೋಯ್ತಂತೆ. ಜಡವಾದ ಅದು ಸಹ ಅಜಡವಾಗೋಯ್ತಂತೆ. ಕಡೆಗೆ ಅಗಾಹ ಮರಗಳು ಸಹ ಸಗೋಪ, ಗೋಪುರಗಳನ್ನೇ ಪ್ರಾಜ್ಞಾಮಾಸು, ಮರಗಳು ಸಹ ಗೋಪುರ ಜೊತೆ ಸೇರಿಕೊಂಡು ಅವಕ್ಕೂ ಪ್ರಾಜ್ಞೆಯನ್ನು ನೋಡಿದ್ರೆ ಪ್ರಾಜ್ಞಾಮಾಸು. ಭಗವಂತನ ವೇಣು ಎಲ್ಲಾಗುತ್ತೋ ಅಲ್ಲಿಗೆ ತಮ್ಮ ರೆಂಬೆಗಳನ್ನೆಲ್ಲ ತಿರುಗಿಸಿ ತೂಗಾಡ್ತಿದ್ವಂತೆ, ಅನುಭವಿಸೋ ತರ ತೂಗಾಡ್ತಿದ್ವಂತೆ. ಅದಕ್ಕೆ ಪ್ರಾಜ್ಞಾಮಾಸು, ಮಹಾಜ್ಞಾನಿಗಳಾಗ್ಬಿಡ್ತಂತೆ. ಅವು ಗೋಪುರ ಜ್ಞಾನಿಗಳಾಗ್ಬಿಟ್ರಂತೆ, ಮರಗಳು ಜ್ಞಾನಿಗಳಾಗೋಯ್ತಂತೆ. ಅದು ಮಹಾಶೀವಿಷಾಹ, ಭಯಂಕರವಾದ ವಿಷವುಳ್ಳಂತ ಹಾವುಗಳು ಏನ್ ಮಾಡ್ತಂತೆ, ಅಮೃತಾಮಾಸು, ಆ ವಿಷಗಳೆಲ್ಲ ಕಳ್ಕೊಂಡು ಅಮೃತವಾಗೋಯ್ತಂತೆ ವಿಷಗಳೆಲ್ಲವೇ. ಆ ಸಮಯದಲ್ಲಿ ಕಡಿದ್ರು ಯಾರು ಇನ್ನೂ ಉದ್ಧಾರ ಆಗ್ತಾರೆ, ಯಾರು ಸಾಯೋದಿಲ್ಲ. ಅದಕ್ಕೆ ಅಮೃತಾಮಾಸು. ಕಡೆಗೆ ಗೋ ವ್ಯಾಘ್ರಾಹ ಸಹಜಾಂ ಬಭೂವು, ಹೂವು ಅದು ಹಸು ಮತ್ತು ಹುಲಿಗಳು ಸಹಜ ಶತ್ರುಗಳು, ಅವು ಸಹಜಾಂ ಬಭೂವು, ಒಟ್ಟಿಗೆ ಹುಟ್ಟಿದ ತರ ಆಗೋಯ್ತಂತೆ. ಹುಲಿ ಮತ್ತೆ ಋಷಿಯಾಶ್ರಮದಲ್ಲಿ ಒಂದಕ್ಕೊಂದು ಹೇಗಿರ್ತೋ ಹಾಗೆ ಸಹಜ ಒಟ್ಟಿಗೆ ಹುಟ್ಟಿದವ ತರ ಆಗುತ್ತಂತೆ. ಹಸು ಮತ್ತು ಹುಲಿಗಳು ಒಂದೇ ತರ ಹುಟ್ಟಿದವರು ಆಗಿದಂತೆ. ಆಮೇಲೆ ಅಪರೇತು, ಇನ್ನು ಕೆಲವು ಅಪರೇತು ಅನ್ಯಾಂ ಬಭೂವು, ಅಂದ್ರೆ ಇಷ್ಟು ಹೇಳ್ಬಿಟ್ಟು ಇನ್ನೇನು ಎಷ್ಟೊಂದು ಹೇಳೋದು, ಬೇರೆ ತರ ಆಯ್ತು ಅಂತ.
ಯಾವ್ದಿತ್ತೋ ಅದಕ್ಕೆ ವಿರುದ್ಧವಾದ್ದು ಆಯ್ತು ಅಂತ, ಬೇರೆಯೂ ಬೇರೆ ತರ ಆಯ್ತು, ನೀರು ಕಲ್ಲು ಆಯ್ತು ಅಂತ ಹೇಳ್ಬೋದು, ಆಮೇಲೆ ಗಾಳಿ ಇದಾಯ್ತು ಅಂತ ಹೇಳ್ಬೋದು. ಆ ತರ ಬೇರೆಯೂ ಬೇರೆ ತರ ಆಯ್ತು ಅನ್ಬಿಟ್ಟು ಅಂತ ಅಂದ್ರೆ ಎಲ್ಲವೂ ತಮ್ಮ ಇದು ಬಿಟ್ಟು ಅದಕ್ಕೆ ಇದಾಗಿ ಆಯ್ತು. ಆಮೇಲೆ ಹೇಳ್ತಾರೆ ಕಡೆಗೆ ಅಷ್ಟೇ ಯಾಕೆ ಹೇಳ್ತಾರೆ ಅನ್ಯತರ ಬಭೂವು, ಹೆಚ್ಚೇನು ಹೇಳೋದಪ್ಪ ಅದಕ್ಕೆ ಹೇಳ್ತಾರೆ ಕಡೆಗೆ, ಅವ್ರು ಹೇಳ್ತಾರೆ ಕಡೆಗೆ ಅನ್ಯತಮಾಂ ಬಭೂವಿತ. ಆದ್ರೆ ನೀನು ಇಷ್ಟೆಲ್ಲ ಇದ್ರೂ ಇವರನ್ನೆಲ್ಲ ಪ್ರಭಾವಕ್ಕೆ ಒಳಪಡಿಸಿ, ಚೇತನ ನಿನ್ನ ಪ್ರಭಾವಕ್ಕೆ ಒಳಪಡಿಸಿ ಅನ್ಯತರ ನೀನು ಬೇರೆ ತರ ಇದ್ದೆ, ನೀನು ಅನ್ಯ ಬಭೂವಿತ ಅನ್ಯತಾಮ, ಇವು ಎಲ್ಲಕ್ಕಿಂತ ವಿಚಿತ್ರವಾಗಿ ಅನ್ಯತಾಂ ಆ ತರನೇ ಇದ್ದೆ ಅಂದ್ಬಿಟ್ಟು ಅದ್ಭುತವಾಗಿ ಕೊಂಡಾಡ. ಇದು ಪೂರ್ಣ ನಾವಲಂ ಅನ್ನೋ ಇದರಲ್ಲಿ ಓವರ್ ಅದ್ಭುತ ಕೇಳಿ ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ, ಸಮಯ ಇಲ್ಲ, 10 ಇದು ಚೆನ್ನಾಗಿದೆ ಅದಕ್ಕೆ. ಓರ್ ಅದ್ಭುತ ಕೇಳಿ ತೂವಲಂಬುರಿ ಉಡಯ ತಿರುಮಾಲ್ ತೂಯವಾಯಿಲ್ ಕುಯಲೋಶೈ ವழிಯೇ ಅಂದ್ಬಿಟ್ಟು ಅವನ ಹಾಡನ್ನು 10 ಹಾಡುಗಳಲ್ಲಿ ಇಲ್ಲಿ ಏನ್ ಹೇಳುದು ಎಲ್ಲವನ್ನೂ ಹೇಳ್ತಾರೆ ಅವರು, ಎಲ್ಲವೂ ಆಯ್ತು ಅಂದ್ಬಿಟ್ಟು ಅಂತ. ಹಾಗಾಗಿ ಇಲ್ಲಿ ಈ ಟೈಮ್ ಆಗೋಯ್ತು. ಇದರಲ್ಲಿ ಮುಂದನೆ ಇದರಲ್ಲಿ ಇನ್ನೊಂದು ವಿಷಯ, ಇದರಲ್ಲಿ ಒಂದು ಮಧುಸೂದನ ಶಾಸ್ತ್ರಿ ಅದ್ಭುತವಾದ ಒಂದು ಚೂರ್ಣಿಕೆ ಇದೆ. ಆ ಚೂರ್ಣಿಕೆಯನ್ನ ಹೇಳ್ಬಿಟ್ಟು ಇದನ್ನು ಮುಗಿಸಿ ಮುಂದಿನ ಕ್ಲಾಸ್ ಹೋಗೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವೀಪಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ, ನಾಳೆ ಇಲ್ಲ ಸೋಮವಾರ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.